ಭಾರತೀಯ ಸೇನೆಯಲ್ಲಿ ಸುದೀರ್ಘ ಹಾಗೂ ಸಾಹಸಮಯ ಸೇವೆ ಸಲ್ಲಿಸಿ ದೇಶದ ಗಡಿ ಕಾಯುವಲ್ಲಿ ತಮ್ಮ ಯೌವನವನ್ನೇ ಮುಡಿಪಾಗಿಟ್ಟ ಕರ್ನಲ್ ನರಸಿಂಹ ಕೆಎನ್ ಅವರು ನಮ್ಮೊಂದಿಗೆ ಇರುವುದು ನಮ್ಮೆಲ್ಲರಿಗೂ ಅತ್ಯಂತ ಹೆಮ್ಮೆಯ ವಿಷಯ. ಮಹೋದಯರ ಪರಿಚಯವನ್ನ ನಾವು ತಿಳಿದುಕೊಳ್ಳೋದಾದ್ರೆ, ಇವರು ಬೆಂಗಳೂರಿನವರಾಗಿದ್ದು ಪ್ರೌಢಶಾಲೆ ಮತ್ತು ಪದವಿ ಪೂರ್ವ ಶಿಕ್ಷಣವನ್ನ ಕರ್ನಾಟಕದ ವಿವಿಧೆಡೆ ಪೂರೈಸಿದ್ದಾರೆ. ಬೆಂಗಳೂರಿನ ಬಿಐಟಿ ಸಂಸ್ಥೆಯಲ್ಲಿ ಇಂಜಿನಿಯರಿಂಗ್, ಕಾನ್ಪುರದ ಐಐಟಿಯಲ್ಲಿ ಎಂಟೆಕ್ ಮುಗಿಸಿದ್ದು ಪ್ರಸ್ತುತ ವಿಟಿಯುನಿಂದ ಪರಿಸರ ವಿಷಯದಲ್ಲಿ ಪಿಎಚ್ಡಿ ಮಾಡುತ್ತಿದ್ದಾರೆ. ಇವರು ಫೆಲೋ ಆಫ್ ಇನ್ಸ್ಟಿಟ್ಯೂಷನ್ ಆಫ್ ಇಂಜಿನಿಯರ್ಸ್ ಗೌರವಕ್ಕೆ ಭಾಜನರಾಗಿದ್ದಾರೆ. ಇವರ ಸೈನಿಕ ಸೇವೆಯನ್ನ ತಿಳಿದುಕೊಳ್ಳೋದಾದ್ರೆ, 1992ರಲ್ಲಿ ಭಾರತೀಯ ಸೇನೆಯ ಕೋರ್ಸ್ ಆಫ್ ಇಂಜಿನಿಯರ್ಸ್ ವಿಭಾಗಕ್ಕೆ ಸೇರ್ಪಡೆಗೊಂಡು ನಾಗಾಲ್ಯಾಂಡ್ನ 203 ಇಂಜಿನಿಯರ್ ರೆಜಿಮೆಂಟ್ ನಲ್ಲಿ ತಮ್ಮ ಸೇವೆಯನ್ನ ಆರಂಭಿಸಿದರು. ಗಡಿ ಭದ್ರತೆ ಮತ್ತು ಕಾರ್ಯಾಚರಣೆಯಲ್ಲಿ ಮಹೋದಯರು ಭಾರತದ ಉತ್ತರ, ಈಶಾನ್ಯ ಮತ್ತು ಪಶ್ಚಿಮ ಗಡಿ ಪ್ರದೇಶಗಳಲ್ಲಿ ಭಯೋತ್ಪಾದನೆ ಪೀಡಿತ ಜಮ್ಮು ಕಾಶ್ಮೀರ್, ಈಶಾನ್ಯ ರಾಜ್ಯಗಳಾದ ನಾಗಾಲ್ಯಾಂಡ್, ಮಣಿಪುರ್, ಮಿಜೋರಾಂ, ಅಸ್ಸಾಂ, ಅರುಣಾಚಲ ಪ್ರದೇಶ ಹಾಗೂ ಪಂಜಾಬ್, ರಾಜಸ್ಥಾನ್ ಮತ್ತು ದಕ್ಷಿಣ ಛತ್ತೀಸ್ಗಢ ನಕ್ಸಲ ಪೀಡಿತ ಪ್ರದೇಶಗಳಲ್ಲಿ ಸಾಹಸ ಪೂರ್ಣ ಸೇವೆಯನ್ನ ಸಲ್ಲಿಸಿದ್ದಾರೆ. ಇವರ ಪ್ರಮುಖ ಕಾರ್ಯಾಚರಣೆಗಳನ್ನ ತಿಳಿದುಕೊಳ್ಳೋದಾದ್ರೆ, ಆಪರೇಷನ್ ಪರಾಕ್ರಮ್, ಆಪರೇಷನ್ ರಕ್ಷಕ್ ಮತ್ತು ಆಪರೇಷನ್ ರೈನೋ ಮುಂತಾದ ಹಲವು ಮಹತ್ವದ ಸೈನಿಕ ಕಾರ್ಯಾಚರಣೆಗಳಲ್ಲಿ ಸಕ್ರಿಯವಾಗಿ ಪಾಲ್ಗೊಂಡು ಪಡೆಗಳನ್ನ ಮುನ್ನಡೆಸಿದ್ದಾರೆ. ಇಂಜಿನಿಯರಿಂಗ್ ಸೇವೆಯನ್ನ ನೋಡುವುದಾದ್ರೆ, ಕೇವಲ ಯುದ್ಧ ರಂಗದಲ್ಲಿ ಅಷ್ಟೇ ಅಲ್ಲದೆ ಮಿಲಿಟರಿ ಇಂಜಿನಿಯರಿಂಗ್ ಸರ್ವಿಸಸ್ ಮತ್ತು ಬಾರ್ಡರ್ ರೋಡ್ಸ್ ಆರ್ಗನೈಸೇಷನ್ ಮೂಲಕ ಗಡಿ ಪ್ರದೇಶಗಳಲ್ಲಿ ರಾಷ್ಟ್ರೀಯ ಹೆದ್ದಾರಿಗಳು, ರನ್ವೇಗಳು, ಸೇತುವೆಗಳು ಮತ್ತು ಕಟ್ಟಡಗಳ ನಿರ್ಮಾಣದಲ್ಲಿ ಪ್ರಮುಖ ಪಾತ್ರವನ್ನ ವಹಿಸಿದ್ದಾರೆ. ಬ್ಲಾಕ್ ಕ್ಯಾಟ್ ಕಮಾಂಡೋ ಭಾರತದ ಗಣ್ಯ ಪಡೆ ನ್ಯಾಷನಲ್ ಸೆಕ್ಯೂರಿಟಿ ಗಾರ್ಡ್ಸ್ ನಲ್ಲಿ ಬ್ಲಾಕ್ ಕ್ಯಾಟ್ ಕಮಾಂಡೋ ಆಗಿ ಕಾರ್ಯಾಚರಣೆಗಳಲ್ಲಿ ಭಾಗವಹಿಸಿದ್ದಾರೆ. ಇವರ ಪ್ರಸ್ತುತ ಕಾರ್ಯಗಳು ಕರ್ನಲ್ ಹುದ್ದೆಯಿಂದ ನಿವೃತ್ತರಾದ ನಂತರ ಬೆಂಗಳೂರಿನಲ್ಲಿ ನೆಲೆಸಿದ್ದಾರೆ. ಯುವ ಜನತೆಗೆ ನಾಯಕತ್ವ ಮತ್ತು ಸಂವಹನ ಕೌಶಲ್ಯಗಳ ತರಬೇತಿ ನೀಡುತ್ತಾ ಪ್ರೇರಣಾದಾಯಿ ವಾಗ್ಮಿಯಾಗಿ ಶಾಲೆ ಕಾಲೇಜುಗಳಲ್ಲಿ ಮಾರ್ಗದರ್ಶನ ನೀಡುತ್ತಿದ್ದಾರೆ. ಕುಟುಂಬದ ಬಗ್ಗೆ ಪರಿಚಯವನ್ನ ತಿಳಿದುಕೊಳ್ಳೋದಾದ್ರೆ, ಇವರ ಧರ್ಮಪತ್ನಿ ಶ್ರೀಮತಿ ವೀಣಾ ಅವರು ಮನಃಶಾಸ್ತ್ರಜ್ಞೆ ಮತ್ತು ಕೌನ್ಸಿಲರ್ ಆಗಿದ್ದಾರೆ. ಪುತ್ರಿ ನಮಿತಾ ಅವರು ವಾಯುಗುಣ ಬದಲಾವಣೆ ವಿಷಯದಲ್ಲಿ ಸಂಶೋಧಕಿಯಾಗಿದ್ದು, ಮತ್ತೊಬ್ಬ ಪುತ್ರಿ ವೈಷ್ಣವಿ ಇಂಟರ್ನ್ಯಾಷನಲ್ ಬಿಸಿನೆಸ್ ನಲ್ಲಿ ಸ್ನಾತಕೋತ್ತರ ಪದವಿ ವ್ಯಾಸಂಗ ಮಾಡುತ್ತಿದ್ದಾರೆ. ಹಿಮಾಚ್ಛಾದಿತ ಕಾಶ್ಮೀರದ ಗಡಿಯಿಂದ ಹಿಡಿದು ಈಶಾನ್ಯ ಭಾರತದ ದುರ್ಗಮ ಕಾಡುಗಳವರೆಗೆ, ನಕ್ಸಲ್ ಪೀಡಿತ ಪ್ರದೇಶಗಳಿಂದ ಹಿಡಿದು ಬ್ಲಾಕ್ ಕ್ಯಾಟ್ ಕಮಾಂಡೋ ಆಗಿ ಕಠಿಣ ಕಾರ್ಯಾಚರಣೆಗಳವರೆಗೆ ತಮ್ಮ ಸಾಹಸ ಗಾಥೆಯನ್ನ ಬರೆದವರು ಕರ್ನಲ್ ನರಸಿಂಹ ಅವರು. ಕೇವಲ ಶಸ್ತ್ರ ಹಿಡಿದು ಗಡಿ ಕಾಯುವುದು ಮಾತ್ರವಲ್ಲ, ಬಾರ್ಡರ್ ರೋಡ್ಸ್ ಆಗಿ ಆರ್ಗನೈಸೇಷನ್ ಮೂಲಕ ಸುಸಜ್ಜಿತ ಹೆದ್ದಾರಿ, ಸೇತುವೆಗಳನ್ನ ನಿರ್ಮಿಸಿ ದೇಶದ ಮೂಲ ಸೌಕರ್ಯಕ್ಕೂ ಭದ್ರ ಬುನಾದಿ ಹಾಕಿದ ಮಹಾನ್ ಸೇನಾನಿ ಇವರು. ನಿವೃತ್ತಿಯ ನಂತರವೂ ಯುವ ಜನತೆಗೆ ದೇಶ ಪ್ರೇಮ ಹಾಗೂ ನಾಯಕತ್ವದ ಪಾಠ ಹೇಳಿಕೊಡುತ್ತಿರುವಂತಹ ಇವರ ಜೀವನವೇ ಒಂದು ದೊಡ್ಡ ಪ್ರೇರಣೆ. ಸ್ವಾತಂತ್ರ್ಯ ದಿನಾಚರಣೆಯ ಈ ಪುಣ್ಯ ಪರ್ವಕಾಲದಲ್ಲಿ ಇಂತಹ ಪ್ರಖರ ದೇಶ ಪ್ರೇಮಿ, ರಣರಂಗದ ಶೂರ ಕರ್ನಲ್ ನರಸಿಂಹ ಕೆಎನ್ ಅವರನ್ನ ಮೈತ್ರಿ ಸಂಸ್ಕೃತಿ ಪ್ರತಿಷ್ಠಾನದ ಪರವಾಗಿ ಹಾಗೂ ಇಲ್ಲಿ ನೆರೆದಿರುವ ಸಮಸ್ತ ಶ್ರೋತೃಗಳ ಪರವಾಗಿ ಅತ್ಯಂತ ಆದರ ಮತ್ತು ಗೌರವಗಳಿಂದ ಈ ವೇದಿಕೆಗೆ ಹಾರ್ದಿಕವಾಗಿ ಸ್ವಾಗತಿಸುತ್ತಿದ್ದೇನೆ. ಬನ್ನಿ, ಇಂದಿನ ಈ ಶುಭ ಸಂಧ್ಯಾಕಾಲದಲ್ಲಿ ಇವರ ಯುದ್ಧ ಭೂಮಿಯ ಅನುಭವಗಳನ್ನ ಆಲಿಸಿ ದೇಶಾಭಿಮಾನದ ಭಾವನೆಯಲ್ಲಿ ಒಂದಾಗೋಣ. ಮಹೋದಯ, ಇದೀಗ ವೇದಿಕೆ ತಮ್ಮದು. ನನ್ನ ಧ್ವನಿ ಕೇಳಿಸ್ತಿದ್ಯಾ? ಕ್ಯಾನ್ ಯು ಹಿಯರ್ ಮೀ? ಕೇಳಿಸ್ತಿದೆ ಮಹೋದಯ. ಎಲ್ಲರಿಗೂ ಸ್ವಾತಂತ್ರ್ಯ ದಿನಾಚರಣೆಯ ಶುಭಾಶಯಗಳು.
ನನ್ನ ಅನಂತ ನಮಸ್ಕಾರಗಳು. ಈ ದಿನ 80ನೇ ವರ್ಷದ ಸ್ವಾತಂತ್ರ್ಯ ದಿನಾಚರಣೆ ನಡೀತಾ ಇದೆ. ಇದೊಂದು ಮಹತ್ತರವಾದಂತ ಒಂದು ದಿನ. ಈ ದಿನದಂದೇ ಯೋಧಾ ನಮನಂ ಅಂತ ಈ ಒಂದು ತಿಂಗಳು ಈ ಕಾರ್ಯಕ್ರಮನ ಬಹಳ ಅರ್ಥಪೂರ್ಣವಾಗಿ ಹಮ್ಮಿಕೊಂಡು ನಡೆಸ್ಕೊಡ್ತಿರೋ ನಾನು ಸ್ನೇಹಿತ ಅನ್ಲೋ ಅಥವಾ ನನಗೆ ಬಹಳ ಪರಿಚಯ ಇರೋರು ಅಂತ ಹೇಳೋ ಶ್ರೀ ಗಣಪತಿ ಹೆಗಡೆಯವರು ಮತ್ತು ಭವಾನಿ ಮೇಡಮ್ನವರಿಗೆ ಮತ್ತು ಎಲ್ಲ ಮೈತ್ರಿ ಪ್ರತಿಷ್ಠಾನದ ಎಲ್ಲರಿಗೂ ನನ್ನ ಹೃತ್ಪೂರ್ವಕ ನಮಸ್ಕಾರಗಳು. ಯಾಕೆಂತಂದ್ರೆ ಈ ಸ್ವಾತಂತ್ರ್ಯ ಅನ್ನೋದು ಏನಿದೆ ಇದರ ಅರ್ಥನೂ ತಿಳ್ಕೋಬೇಕು. ಇದನ್ನು ಮಾಡೋದಿಕ್ ಒಂದು ಭಾವನೆನ ಮುಂದಿನ ಪೀಳಿಗೆಗಳಿಗೆ ಬೆಳೆಸ್ಬೇಕು ಅಂದ್ರೆ ಈ ತರದ ಕಾರ್ಯಕ್ರಮಗಳು ಬಹಳ ಮುಖ್ಯ. ಯಾಕೆಂದ್ರೆ ಈಗ ನಾವು ನಮ್ಮ ಜನರೇಷನ್ ನೋಡಿದ್ರೆ ನಾವೆಲ್ಲ ಅರ್ಲಿ 70 ಹುಟ್ಟಿದವರು. ನಾವೇ ಸ್ವಾತಂತ್ರ್ಯದ 20 ವರ್ಷಗಳ ಆದ ನಂತರ ಹುಟ್ಟಿದ ಮೇಲೆ ಸ್ವಾತಂತ್ರ್ಯದಲ್ಲಿ ಎಷ್ಟು ಕಷ್ಟವಾಗಿತ್ತು, ಸ್ವಾತಂತ್ರ್ಯದಲ್ಲಿ ಎಷ್ಟು ಜನಗಳು ಮೃತರಾದ್ರು, ಎಷ್ಟು ಜನಗಳು ಬಲಿದಾನ ಕೊಟ್ರು ಅನ್ನೋದು ಸ್ವಲ್ಪನಾದ್ರೂ ಗೊತ್ತಿತ್ತು. ಯಾಕಂದ್ರೆ ನಮ್ಮ ತಂದೆ ನಮ್ಮ ತಾತಂದ್ರು ಅವರ ಮುಂದೆ ಇದ್ದಾಗ, ನಾವು ಚಿಕ್ಕ ಮಕ್ಕಳಿದ್ದಾಗ ನಮ್ಗಳಿಗೆಲ್ಲ ಆ ಕತೆ ಹೇಳಿ ನಮಗಾದ್ರೂ ಸ್ವಲ್ಪನಾದ್ರೂ ಆ ವಿಷಯದ ಬಗ್ಗೆ ಟಚ್ ಇತ್ತು. ಆಮೇಲೆ ನಾವು ಚಿಕ್ಕವರಾಗಿದ್ದಾಗ ಓದುವಾಗ ಚರಿತ್ರೆಗಳಲ್ಲಿ ಪಾಠಗಳನ್ನ ಓದುತ್ತಿದ್ದಾಗ ಈಗ ನಮ್ಗೆ ಹೇಳ್ಕೊಡ್ತಿರೋ ಟೀಚರ್ಸ್ ಕೂಡ ಇವುಗಳ ಬಗ್ಗೆ ಹೇಳ್ತಾ ಇದ್ರು. ಯಾಕಂದ್ರೆ ಅವ್ರಿಗೆ ಟಚ್ ಇತ್ತು, ಅದು ಹೊಸದಾಗಿತ್ತು. ಈಗಿನ ಜನರೇಷನ್ಗೆ ಅದು ದೂರ ಆಗ್ತಾ ಬರ್ತಾ ಇದೆ. ಈ ದೂರ ಆಗ್ತಾ ಇರುವಾಗ ಏನಾಗುತ್ತೆ ಅಂತಂದ್ರೆ ಈ ಜನಪದ ಗೀತೆಗಳಿರೋ ಹಾಗೆ ಈ ಒಂದು ಕಾರ್ಯಕ್ರಮದ ಮಹತ್ವವನ್ನ ಅವರಿಗೆ ನಾವು ಏನು ರಿಲೇ ರೇಸ್ ಅಲ್ಲಿ ಹ್ಯಾಂಡಿಂಗ್ ಓವರ್ ದಿ ಬೇಟನ್ ಅಂತೀವಿ, ಆ ತರ ಇದನ್ನ ಹರಡ್ತಾ ಹೋಗ್ಬೇಕು. ಇಲ್ಲ ಅಂತಂದ್ರೆ ಇನ್ನೊಂದು 100 ವರ್ಷ 200 ವರ್ಷದ ಜನರೇಷನ್ಗೆ ಇದ್ರ ಬಗ್ಗೆ ಅಷ್ಟು ಟಚ್ ಇರತ್ತೋ ಇಲ್ವೋ, ಸ್ವಾತಂತ್ರ್ಯ ಹೇಗೆ ಬಂತು, ಸ್ವಾತಂತ್ರ್ಯದ ಮಹತ್ವ ಏನು ಅನ್ನೋದೇ ಮರ್ತೋಗುತ್ತೋ ಏನೋ. ಯಾಕೆಂತಂದ್ರೆ ಹೀಗೇನೆ ಜನರೇಷನಲ್ ಗ್ಯಾಪ್ ಇದೆ, ಜನರೇಷನ್ ಥಾಟ್ ಪ್ರೊಸೆಸ್ ಬೇರೆ ಇದೆ. ಎಲ್ಲರೂ ನನಗೆ ಈಗ ಒಂದು ಈ ಜನರೇಷನ್ ವಿಷಯ ತುಂಬಾ ಸೆನ್ಸಿಟಿವ್ ಆಗಿಂದ ಆ ವಿಷಯದ ಬಗ್ಗೆ ಜಾಸ್ತಿ ಮಾತಾಡದೆ ಹಾಗೆ ಕೆಲವು ವಿಷಯಗಳನ್ನ ಹೇಳ್ಬೇಕು ಅಂತಂದ್ರೆ, ಈ ಜನರೇಷನ್ ಏನೇ ಇದ್ರೇನು ದೇಶಭಕ್ತಿ, ದೇಶಕ್ಕೆ ಒಂದು ನಮ್ಮ ಸೇವೆ ಏನು, ದೇಶದ ಸೇವೆ ಯಾವ ರೀತಿ ಮಾಡ್ಬೇಕು ಅನ್ನೋದು ಮಾತ್ರ ಕಾಮನ್ನೇ. ಟೆಕ್ನಾಲಜಿ ಬೇರೆ ಆಗಿರ್ಬೋದು ಅಷ್ಟೇ. ನಮ್ಮ ತಾತರ ಕಾಲದಿಂದ ಅದು ನಮ್ಮ ಕಾಲದಿಂದ ನಮ್ಮ ಮುಂದಿನ ಕಾಲದವರೆಗೂ ಕೆಲವು ವಿಷಯಗಳು, ಕೆಲವು ಗುಣಗಳು ಇರಲೇಬೇಕು, ಅದು ಇದ್ದೇ ಇರತ್ತೆ. ದೇಶದಲ್ಲಿ ಒಂದು ಸ್ವಾತಂತ್ರ್ಯವನ್ನು ಉಳಿಸ್ಕೊಂಡು ಹೋಗ್ಬೇಕು ಅಂದ್ರೆ ಆ ಒಂದು ನಿಟ್ಟಿನಲ್ಲಿ ಯೋಚಿಸಿದಾಗ ಈ ಸ್ವಾತಂತ್ರ್ಯ ದಿನಾಚರಣೆ ಅನ್ನೋದು ಬಹಳ ಮುಖ್ಯವಾಗಿರೋದು. ಸ್ವಾತಂತ್ರ್ಯ ದಿನಾಚರಣೆ, ರಾಷ್ಟ್ರಗೀತೆ ಇವೆಲ್ಲ ಸಾಂಕೇತಿಕವಾಗಿ ನಾವು ನಡೆಸ್ಕೊಂಡ್ ಬರ್ಬೋದು. ಆದ್ರೆ ಇದರ ಮಹತ್ವ ನಮ್ಮ ಮಕ್ಕಳಿಗೆ ಹೇಳಬೇಕು, ಆಮೇಲೆ ಅವರ ಮಕ್ಕಳಿಗೆ ಅದು ಗೊತ್ತಾಗ್ಬೇಕು. ಈ ಒಂದು ಡೈರೆಕ್ಷನ್ ಅಲ್ಲಿ ಇಫ್ ಯು ಥಿಂಕ್, ನನ್ನ ಒಂದು ಹೃತ್ಪೂರ್ವಕ ಅಪ್ರಿಸಿಯೇಷನ್ ಶ್ರೀ ಗಣಪತಿ ಹೆಗಡೆ ಅವರಿಗೆ. ಅವರ ಒಂದು ವಿಷನ್ ಏನಿದೆ ಅದು ದೇಶದ ಒಂದು ಯೋಧ ಮಾಡುವ ಸೇವೆಗಿಂತ ಏನು ಕಮ್ಮಿ ಇಲ್ಲ. ಯಾಕೆಂತಂದ್ರೆ ಇದೊಂದು ಯೋಧ ಅವನು ಏನ್ ಮಾಡ್ಬೋದು ಅದನ್ನ ಮಾಡ್ಬೋದು ಅಷ್ಟೇ ಹೊರತು ಮಿಕ್ಕಿದ ಒಂದು ಆ ವಿಷಯವನ್ನ ದೇಶದಾಗೆ ಹರಡಿ ಜನರೇಷನಲ್ ನಾಲೆಜ್ ಟ್ರಾನ್ಸ್ಫರ್ ಏನಿದೆ ಅದನ್ನು ಮಾಡುವ ಒಂದು ಕಾರ್ಯಕ್ರಮವನ್ನ ಕೈಕೊಂಡ್ಕೊಂಡಿದ್ದೀರಾ. ಅದು ಬಹಳ ಇಂಪಾರ್ಟೆಂಟ್. ಐ ರಿಯಲಿ ಥ್ಯಾಂಕ್ ಯು ಆಲ್ ಫಾರ್ ದ್ಯಾಟ್. ಸ್ವಾತಂತ್ರ್ಯ ನಿಮ್ಗೆಲ್ಲ ಗೊತ್ತಿರೋ ವಿಷಯ. ಸ್ವಾತಂತ್ರ್ಯನ ನಾವು ಪಡಿಬೇಕಷ್ಟೇ ಹೊರತು ಪಡೆದ ಮೇಲೆ ಅದನ್ನ ಪ್ರೊಟೆಕ್ಟ್ ಮಾಡ್ತಾ ಹೋಗ್ಬೇಕು. ಇಲ್ಲ ಅಂತಂದ್ರೆ ಸ್ವಾತಂತ್ರ್ಯ ಅದು ಗ್ಯಾರಂಟಿ ಅಂತ ಏನಿಲ್ಲ. ಇವತ್ತಿರೋ ಸ್ವಾತಂತ್ರ್ಯ ನಾವು ಅದನ್ನ ಚೆಲ್ಲಿ ಬಿಸಾಕಿದ್ರೆ ಅದು ಕಳ್ಕೊಳ್ಳೋದು ಬಹಳ ಸುಲಭ. ಅದನ್ನ ನಮ್ಮ ಚರಿತ್ರೆಯಲ್ಲಿ ನಾವು ನೋಡಿದೀವಿ. ಸಾವಿರ ವರ್ಷ ಚರಿತ್ರೆ ನೋಡಿದ್ರೆ ಯಾವಾಗ ನಮ್ಗೆ ಯಾವ ರೀತಿ ಇತ್ತು ನಮ್ಮ ದೇಶ, ಆಮೇಲೆ ಅದು ಯಾವ ರೀತಿ ಇನ್ನೊಬ್ಬರ ಕೈಗೆ ಹೋಯ್ತು, ಯಾರ್ಯಾರ ಬಲಿದಾನ ಬೇಕಾಗಿತ್ತು, ಅದನ್ನ ವಾಪಸ್ ತರೋದಿಕ್ಕೆ ಅಲ್ಲಿ ನಡೆದಂತಹ ಇದು ಎಲ್ಲಾರು ಓದಿದೀರಾ, ಎಲ್ಲಾರು ತಿಳ್ಕೊಂಡಿದ್ದೀರಾ. ನಮ್ಗೆ ನಾಯಕರು ಮಾತ್ರ ಕಾಣಿಸ್ಬೋದು, ಆದ್ರೆ ಅದ್ರ ಹಿಂದೆ ಲಕ್ಷಾಂತರ ಜನರು ಜೀವವನ್ನ ಪಣವಾಗಿಟ್ಕೊಂಡು ಜೀವವನ್ನ ಕೊಟ್ಟು ಈ ದೇಶಕ್ಕೆ ಸ್ವಾತಂತ್ರ್ಯ ತಂದಿದ್ದಾರೆ. ಈ ಸ್ವಾತಂತ್ರ್ಯವನ್ನ ಮುಂದಿನ ಜನರೇಷನ್ ಏನಿದೆ, ಮುಂದಿನ ಮಕ್ಕಳು ಏನಿದ್ದಾರೆ, ಪುಟ್ಟ ಮಕ್ಕಳು ಇದನ್ನ ಮುಂದೆ ತಗೊಂಡು ಹೋಗ್ಬೇಕು. ನಾನು ಆರ್ಮಿ ಸೇರಿದ್ದು, ಕೋರ್ ಆಫ್ ಇಂಜಿನಿಯರ್ಸ್ ಸೇರಿದ್ದು ನನ್ನ ಇಂಜಿನಿಯರಿಂಗ್ ಆದ್ಮೇಲೆ. ನನ್ನ ಒಂದು ಇಂಟ್ರೊಡಕ್ಷನ್ ಅಲ್ಲಿ ಮೇಡಮ್ ಅವರು ಚೆನ್ನಾಗಿ ಹೇಳಿದ್ದಾರೆ. ಐ ಆಮ್ ರಿಯಲಿ ಥ್ಯಾಂಕ್ಸ್ ಫಾರ್ ಯುವರ್ ಕೈಂಡ್ ಇಂಟ್ರೊಡಕ್ಷನ್.
ನಾನು ಆಗ 22 ವರ್ಷದ ಹುಡುಗ. ಅಂದ್ರೆ ಎಂಜಿನಿಯರಿಂಗ್ ಮಾಡಿ, ಎಂಜಿನಿಯರಿಂಗ್ ನ ಕಾಲೇಜಲ್ಲಿ ಹೇಗಿರ್ತಾರೆ ಹುಡುಗರು ಆ ತರ ಎಲ್ಲ ಬೆಳೆದು ಓದಿ ಆಮೇಲೆ ಆರ್ಮಿಯನ್ನ ಸೇರಿದವನು. ಆದ್ರೆ ನನಗೆ ಚಿಕ್ಕವನಿಂದ ಒಂದು ಡಾಕ್ಟರ್ ಆಗ್ಬೇಕು ಅನ್ನೋ ಒಂದು ಮನಸ್ಸಿನಲ್ಲೇ ಓದ್ಕೊಂಡು ಬಂದವನು. ಆದ್ರೆ ನಮ್ಮ ಶಿಕ್ಷಣ ಪದ್ಧತಿ ಇರ್ಬೋದು ಅಥವಾ ಅದನ್ನ ಕೆಲವು ಪಾಲಿಸೀಸ್ ಇಂದ ಒಳ್ಳೆ ರ್ಯಾಂಕ್ ಗಳಿಸಿದ್ರು ಕೂಡ ನನಗೆ ಅದು ವೈದ್ಯಕೀಯ ಇದಕ್ಕೆ ಕ್ಷೇತ್ರಕ್ಕೆ ಹೋಗೋಕೆ ಸಾಧ್ಯ ಆಗ್ಲಿಲ್ಲ. ಆದ್ರೆ ಎಲ್ಲಾನು ಮಾಡೋದು ದೇವರು ಒಂದು ಒಳ್ಳೇದಕ್ಕೆ ಮಾಡ್ತಾನೆ. ನನ್ನ ಕೈಯಲ್ಲಿ ಈ ಒಂದು ಸೇವೆ ದೇಶಕ್ಕೆ ಈ ರೀತಿ ಮಾಡಿಸ್ಕೋಬೇಕು ಅಂತ ನನ್ನ ಕರ್ಮದ ಫಲ ಇತ್ತು ಅನ್ಸುತ್ತೆ. ನಾನು ಕರ್ಮದಲ್ಲಿ ನಂಬೋನು, ಯಾಕೆಂತಂದ್ರೆ ಅದು ತುಂಬಾ ಇಂಪಾರ್ಟೆಂಟು. ಆದ್ರಿಂದ ನನ್ನ ಪೂರ್ವ ಜನ್ಮದ ಪುಣ್ಯ ಏನಿತ್ತೋ ಗೊತ್ತಿಲ್ಲ, ಇಂಜಿನಿಯರಿಂಗ್ ಸೇರಿದೆ. ಇಂಜಿನಿಯರಿಂಗ್ ಸೇರಿದ್ಮೇಲೆ ಎಲ್ಲಾ ಮಕ್ಕಳು ಈಗಿನ ಕಾಲದೇ ಇರ್ಬೋದು ಅಥವಾ ಆಗಿನ ಕಾಲದೇ ಇರ್ಬೋದು, 22 ವರ್ಷದ ಮಕ್ಕಳು ಯೋಚಿಸೋ ರೀತಿ ಎಲ್ಲ ಒಂದೇನೆ. ನೀವು ಜೆನ್ ಜಿ ಅನ್ಬೋದು, ಜೆನ್ ಎಕ್ಸ್ ಅನ್ಬೋದು, ಆಲ್ಫಾ ಬೀಟಾ ಏನ್ ಬೇಕಾರ ಅನ್ಬಹುದು. ಆ ವಯಸ್ಸಿನಲ್ಲಿ ಎಲ್ಲಾರ ಯೋಚನೆಗಳು ಒಂದೇ ಇರುತ್ತೆ. ಅವಾಗ್ಲೂ ಒಬ್ಬ ಮಧ್ಯಮ ವರ್ಗದ ಕುಟುಂಬದ ಹುಡುಗ ಯಾವ ರೀತಿ ಯೋಚಿಸ್ತಾನೆ ಅದೇ ರೀತಿ ನಾನೇ ಯೋಚಿಸ್ತಾ ಇದ್ದೆ. IAS ಮಾಡ್ಬೇಕು ಅಥವಾ ಗೇಟ್ ಮಾಡಿ MTech ಮಾಡ್ಬೇಕು, ಓದಿ ಆಫೀಸರ್ ಆಗ್ಬೇಕು ಅಂತೆಲ್ಲ. ಆದ್ರೆ ಒಬ್ಬ ಸ್ನೇಹಿತ ಅಂದ್ರೆ ನಮ್ಮ ಸೋದರತ್ತೆ ಮಗನೇ ಕೂಡ ಇದೊಂದು ಇಂಟ್ರೊಡ್ಯೂಸ್ ಮಾಡ್ದ, ನೀವೆಲ್ಲ ಮಾಡ್ತಿದ್ಯಲ್ಲ, ನಾಯಕತ್ವದ ಗುಣ ಇದೆ ನಿನ್ಗೆ, ನೀನು ಹೋಗಿ ಯಾತಕ್ಕೆ ಇದು SSB ಗೆ ನಿನ್ನ ಇಂಟರ್ವ್ಯೂ ಕೊಡಬಾರ್ದು ಅಂತ. SSB ಅಂದ್ರೆ ಸರ್ವಿಸ್ ಸೆಲೆಕ್ಷನ್ ಬೋರ್ಡ್ ಅಂತ. ಈಗ IAS ಗೆ UPSC ಎಲ್ಲ ಹೇಗಿದೆ ಹಾಗೆ ಆರ್ಮಿ, ಏರ್ ಫೋರ್ಸ್, ನೇವಿ ಈ ತರ ಆರ್ಮ್ ಫೋರ್ಸಸ್ ಗೆ ಸೇರೋದಿಕ್ಕೆ ಸರ್ವಿಸ್ ಸೆಲೆಕ್ಷನ್ ಬೋರ್ಡ್ಸ್ ಅಂತ ಇರುತ್ತೆ. ಬೆಂಗಳೂರು, ಅಲಹಾಬಾದ್, ಭೋಪಾಲ್ ಅಲ್ಲೆಲ್ಲ ಇದೆ. ಈ ಒಂದು ಇಂಟ್ರೊಡಕ್ಷನ್ ಕೂಡ ಒಂದು ಕರ್ಮದ ಫಲನೇ ಇರ್ಬೋದು. ನನಗೆ ಒಂದು ಒಳ್ಳೆಯ ಫಲ ಏನಿದೆ ಅಂತ ಅನ್ಕೋತೀನಿ, ನಾನು ಪುಣ್ಯ ಫಲ ಅಂತಾನೆ ಅನ್ಕೋಬಹುದು. ಅದು ಇಂಜಿನಿಯರಿಂಗ್ ಮಾಡಿದ್ದೆ, ಫಸ್ಟ್ ಕ್ಲಾಸ್ ಬಂದಿತ್ತು, ಅದಕ್ಕೆ ಬೇಕಾಗಿರೋ ಕ್ವಾಲಿಫಿಕೇಶನ್ ಇತ್ತು, ಕರೆದ್ರು ಕೂಡ SSB ಬನ್ನಿ ಅಂತ. ಆದ್ರೆ ಅದಕ್ಕಿಂತ ಹೆಚ್ಚಾಗಿ ನನಗೆ ಏನಿತ್ತು ಅಂದ್ರೆ, ನಾನೊಬ್ಬ ಬೆಂಗಳೂರಿನ ಹುಡುಗ. ಹಳೇ ಬೆಂಗಳೂರಿನ ಹುಡುಗರು ಏನ್ ಮಾಡ್ತಿದ್ರು ಅಂದ್ರೆ, ನಾವೆಲ್ಲ ಒಂದು ಬೆಂಗಳೂರಿನಲ್ಲೇ ಓದಿ ಬರೆದು ಅಲ್ಲೇ ಸೆಟ್ಲ್ ಆಗಿ ಹೋಗ್ತಿದ್ವಿ. ಹೊರಗಡೆ ಹೋಗ್ಬೇಕು ಅಂದ್ರೆ ಸ್ವಲ್ಪ, ಈಗಾದ್ರೆ ಪರವಾಗಿಲ್ಲ ಎಲ್ಲ ಹೋಗ್ತಾರೆ. ಅವಾಗ ಬೆಂಗಳೂರಿನಲ್ಲಿ ಕೆಲಸ ಸಿಕ್ಕಿ ಬೆಂಗಳೂರಿನಲ್ಲೇ ಇರೋದು ಅಂತಂದ್ರೆ ಅದೊಂದು ಮನೋಭಾವನೆ ಇತ್ತು ಆಗಿನ ಕಾಲದಲ್ಲಿ. ಬಟ್ ಫಸ್ಟ್ ಟೈಮ್ ನಾನು ಅಲಹಾಬಾದ್ಗೆ ಹೋಗ್ಬೇಕಾಗಿ ಬಂದಾಗ ಟ್ರೈನ್ ಅಲ್ಲಿ ಇಲ್ಲಿಂದ ಒಂದು ಜಾಗದವರೆಗೆ ಮಾತ್ರ ರಿಸರ್ವೇಶನ್, ಅಷ್ಟು ಕೂಡ ನಮ್ಗೆ ಅವಾಗ ಹೊರಗಡೆ ಫಸ್ಟ್ ಟೈಮ್ ಹೋಗ್ತಿರೋದ್ರಿಂದ ರಾಜ್ಯದಿಂದ ಅಲಹಾಬಾದ್ಗೆ ಹೋಗ್ಬೇಕಾದಾಗ ಮಿರಾಜ್ ವರ್ಗೂ ಒಂದು ರಿಸರ್ವೇಶನ್ ಮಾಡಿ, ಅಲ್ಲಿಂದ ನಂತರದಲ್ಲಿ ಕಷ್ಟಪಟ್ಟು ಎಲ್ಲ ಮಾಡಿ ಅಲಹಾಬಾದ್ಗೆ ಮೇ ತಿಂಗಳಲ್ಲಿ ಇಂಟರ್ವ್ಯೂಗೆ ಹೋಗಿದ್ದು. ಯಾರಾದ್ರೂ ಆ ಕಡೆ ಕಾಶಿ ಅವೆಲ್ಲ ಮೇ ತಿಂಗಳಲ್ಲಿ ನೋಡಿದ್ರೆ ನಿಮ್ಗೆ ಗೊತ್ತಾಗತ್ತೆ. ಆ ಟೈಮಲ್ಲಂತೂ ಟೆಂಪರೇಚರ್ ತುಂಬಾ ಇರತ್ತೆ. ಮತ್ತು ಅಲ್ಲಿ ನಮ್ಮಂತವ್ರಿಗೆ, ಬೆಂಗಳೂರಿನಿಂದ ಹೋದವ್ರಿಗಂತೂ ಅದು ತುಂಬಾ ಕಷ್ಟಕರವಾಗಿರುತ್ತೆ. ಭಾಷೆ ಕೂಡ ಬರ್ತಿರ್ಲಿಲ್ಲ ಆಗ ನಮ್ಗೆ, ಹಿಂದಿ ಭಾಷೆ. ದೇವ್ರ ದಯದಿಂದ ಒಬ್ಬ ಇಲ್ಲಿಂದ ಬಂದ ಹುಡುಗ ಒಬ್ಬ ನನ್ ಜೊತೆನೆ ಬಂದ ಇಂಟರ್ವ್ಯೂಗೆ, ಅವನ್ಗೆ ಹಿಂದಿ ಬರ್ತಿತ್ತು ಸ್ವಲ್ಪ ಸ್ವಲ್ಪ. ಸರಿ, ಹೋಗಿದ್ದಾಯ್ತು, ಅಲ್ಲಿ ಇಳ್ಕೊಂಡಿದ್ದಾಯ್ತು. ಅಲ್ಲಿನ ಒಂದು ಇಂಟರ್ವ್ಯೂ ಪ್ರೋಸೆಸ್ ಏನಿದೆ ಅಲ್ಲಿ ಭಾಗಿಯಾಗಿದೆ. ಯಾಕೆ ಈ ವಿಷಯ ಹೇಳ್ತಾ ಇದ್ದೇನೆ ಅಂತಂದ್ರೆ, ಈ ಎಲ್ಲಾ ಒಂದು ಅನುಭವ ಏನಿದೆ ಜೀವನದಲ್ಲಿ, ಒಬ್ಬ ಸೈನಿಕನಿಗೆ ಮುಂದೆ ಒಂದು ಮಹತ್ತರವಾದ ಒಂದು ಜವಾಬ್ದಾರಿ ಬರುತ್ತಲ್ಲ. ಏನು ಅಂದ್ರೆ, ಮಾತೃಭೂಮಿಯನ್ನ ಕಾಪಾಡುವಂತ ಜವಾಬ್ದಾರಿ ಏನಿದೆ, ಮಾತೃಭೂಮಿಗೆ ತೊಂದರೆ ಆಗದ ಹಾಗೆ, ಮಾತೃಭೂಮಿಯಲ್ಲಿರೋ ಜನತೆಗೆ, ತಂದೆ ತಾಯಿಗಳಿರ್ಬೋದು, ವಯಸ್ಸಾದವ್ರು ಇರ್ಬೋದು, ಅಕ್ಕ ತಂಗಿಯರು ಇರ್ಬೋದು, ಸಹೋದರಿ, ಇವ್ರುಗಳಿಗೆ ತೊಂದರೆ ಆಗದ ಹಾಗೆ ನೋಡ್ಕೊಂಡು ಅವರು ತಮ್ಮ ಜೀವನದಲ್ಲಿ ಬೆಳೆದು ಬಂದು ದೇಶದ ಒಳಗಿನ ಒಂದು ಬೆಳವಣಿಗೆ ಏನಿದೆ ಯಾವುದೇ ಕ್ಷೇತ್ರದಲ್ಲಿ ಕೂಡ ಅದನ್ನ ಮಾಡೋದಕ್ಕೆ ಅನುಕೂಲ ಮಾಡಿಕೊಡುವಂತ ಒಂದು ಪುಣ್ಯ ಜವಾಬ್ದಾರಿ ಏನಿದೆ, ಆ ಜವಾಬ್ದಾರಿಗೆ ಈ ಎಲ್ಲಾ ಅನುಭವಗಳ ಒಂದು ಅವಶ್ಯಕತೆ ಇತ್ತು ಅನ್ಸುತ್ತೆ. ಆ ಒಂದು ಅಲಹಾಬಾದಿನ ಬಿಸಿಲಿನಲ್ಲಿ 10 ದಿನ ಇಂಟರ್ವ್ಯೂ ಮಾಡಿ 120 ಜನದಲ್ಲಿ 3 ಜನ ಸೆಲೆಕ್ಟ್ ಆಗಿ, ಅದರಲ್ಲಿ ನಾನು ಒಬ್ಬ ಆಗಿ ಭಾರತದ ಸೈನ್ಯನ್ನ ಸೇರಿದೆ. ಅವಾಗ ಮನೆಗೆ ಬಂದಾಗ, ಅವಾಗ ಇದು ಫೋನ್ ಕೂಡ ಇರ್ತಿಲ್ಲ, 1990 ಫೋನ್ ಕೂಡ ಇರ್ತಿಲ್ಲ, ನಿಮ್ಗೆಲ್ಲ ಗೊತ್ತು ಚೆನ್ನಾಗಿ. 1991 ನಮ್ಮ ತಾಯಿ 10 ದಿನ ನನ್ನ ಬಗ್ಗೆ ಏನು ಎಲ್ಲಿ ಹೋಗಿದ್ದಾರೆ ಅಂತ ಕೂಡ ಗೊತ್ತಿರ್ಲಿಲ್ಲ. ಅಂದ್ರೆ ಅಲ್ಲಿನ ಒಂದು ಸಂಸಾರದಲ್ಲಿರೋ ಜನಗಳ ತ್ಯಾಗ ಏನಿದೆ, ಅದು ಕೂಡ ಒಂದು ಸೈನಿಕರ ಒಂದು ಸಂಸಾರದಲ್ಲಿ ಮುಂದೆ ಬರುವ ಭವಿಷ್ಯದಲ್ಲಿ ನನಗಾಗುವಂತ ಸ್ಥಿತಿ ಏನಿತ್ತು ಅದರ ಒಂದು ಇಂಡಿಕೇಶನ್ ಇದ್ದಿರಬಹುದು. ನಮ್ಮ ತಂದೆ ತಾಯಿಗಳಿಗೆ ನಾನು ಎಲ್ಲಿದ್ದೀನಿ ಅಂತಾನೂ ಗೊತ್ತಿಲ್ಲ.
10 ದಿನ ಆದ್ಮೇಲೆ ರಾತ್ರಿ ಬಂದಾಗ ಗೇಟ್ ಕೂಡ ಲಾಕ್ ಮಾಡಿ ಮಲಗಿರ್ಲಿಲ್ಲ. ನಮ್ಮ ತಾಯಿಗೆ ಯೋಚನೆ ಇತ್ತು. ಬಟ್ ಆ ಗೇಟ್ ಅನ್ನು ಜಂಪ್ ಮಾಡಿ ಒಳಗಡೆ ಹೋದಾಗ ನಮ್ಮ ತಾಯಿಗೆ ಮತ್ತು ತಂದೆಗೆ ಆದಂತ ಸಂತೋಷ ಒಂಥರ ಹೇಳೋದಕ್ಕೆ ಸಾಧ್ಯ ಇಲ್ಲ. ಆದ್ರೆ ಇಮಿಡಿಯೇಟ್ ಆಗಿ ತಾಯಿಯ ಹೃದಯ ತಾಯಿ ಇದೆ. ಆದ್ರಿಂದ ಅವ್ರು ಹೇಳಿದ್ರು, ಏನಪ್ಪಾ ನೀನು ಆರ್ಮಿಗೆ ಸೇರಕ್ ಹೋಗ್ತಾ ಇದೆಯಲ್ಲ, ಇದು ನಿನ್ಗಿಷ್ಟನಾ? ಇಲ್ಲ ಅಂದ್ರೆ ದಯವಿಟ್ಟು ಬಿಟ್ಬಿಡು, ಅಲ್ಲಿ ಹೋಗೋ ಅವಶ್ಯಕತೆ ಇಲ್ಲ ಅಂತ. ಆದ್ರೆ ನಮ್ ತಂದೆ ಸ್ವಲ್ಪ ಸಾಹಸವಂತರು. ಅವ್ರು ಹೇಳಿದ್ರು, ಇಲ್ಲ ನೀ ಹೋಗೋದಾದ್ರು ಹೋಗು, ನಿನ್ಗೆ ಇಷ್ಟ ಇದ್ರೆ ಇರ್ಲಿ ಅಂತ. ಈಗ ಏನಾಗೋಯ್ತು, ನಮ್ಮ ಸ್ನೇಹಿತರಿಗೆಲ್ಲ ಹೇಳಿದ್ದಾಯ್ತು. ಅವಾಗ ಅಲ್ಲಿ ಹೋಗದೆ ಇದ್ರೆ ನನ್ನ ಒಂದು ವೀಕ್ನೆಸ್ ಇರಬಹುದು, ನನ್ಗೆ ಇನ್ಕಾಂಪಿಟೆನ್ಸ್ ಇರಬಹುದು ಅಥವಾ ಇನ್ಕೆಪಬಿಲಿಟಿ ಇರಬಹುದು ಅನ್ನೋ ಒಂದು ಭಾವನೆ ಏನೋ ನನ್ನ ಸ್ನೇಹಿತರಲ್ಲಿ ಬರುತ್ತೋ ಏನೋ ಅನ್ನೋ ಕಾರಣದಿಂದ ನಾನು ಹೋದೆ. ನಾನು ಒಂದು ವಿಷಯ ಹೇಳ್ತೀನಿ. ಈಗ ಆ ದಿನದಿಂದ ಈ ದಿನದವರೆಗೂ ಆರ್ಮಿಲಿ ನಾನು ಇದ್ದು ಒಬ್ಬ ಸೈನಿಕನಾಗಿ ಕಲ್ತಂತ ಜೀವನದ ಪಾಠಗಳನ್ನ ನಾನೇ ವೈದ್ಯನಾಗಿದ್ದೆ ಅಥವಾ ಇಂಜಿನಿಯರಿಂಗ್ ಆಗಿದ್ದು ಬೇರೆ ಕ್ಷೇತ್ರದಲ್ಲಿ ನಾನಿದ್ದು ಇಷ್ಟು ಕಲಿತಿದ್ನೋ ಇಲ್ವೋ ನನ್ಗೆ ಗೊತ್ತಿಲ್ಲ. ಈ ಎಲ್ಲಾ ಪುಣ್ಯ ಕಾರ್ಯಗಳಿಂದ ನಾನು ಒಬ್ಬ ಸೈನಿಕನಾದೆ. ಟ್ರೈನಿಂಗ್ ಹೇಗಿರುತ್ತೆ ಅಂದ್ರೆ ಇಲ್ಲಿ ಅಲ್ಲಿಂದನೇ ಒಂದು ಬೇಗ ಕೆಲವು ಇನ್ನೊಂದು 30 ನಿಮಿಷದಿಂದ ಅಲ್ಲಿಂದ ಟ್ರೈನಿಂಗ್ ಇಂದಾನೆ ಕೆಲವು ವಿಷಯಗಳನ್ನ ಹೇಳ್ಕೊಂಡ್ ಬಂದ್ಬಿಡ್ತೀನಿ. ಟ್ರೈನಿಂಗ್ ಏನಾಗುತ್ತೆ ಅಂದ್ರೆ ಒಬ್ಬ ಸಿವಿಲಿಯನ್, ಒಬ್ಬ ಹುಡುಗನ ಅಂದ್ರೆ ಇಂಜಿನಿಯರಿಂಗ್ ಮಾಡ್ಕೊಂಡು ಬಂದಿರೋ ಹುಡುಗನ ಅಥವಾ NDA ಸೇರಿದ್ರೆ 10ನೇ ಕ್ಲಾಸ್ ಅಥವಾ 12ನೇ ಕ್ಲಾಸ್ ಮಾಡ್ಕೊಂಡ್ ಬಂದಿರೋ ಹುಡುಗನ ಒಬ್ಬ ಸೈನಿಕನಾಗಿ ಮಾರ್ಪಾಡು ಮಾಡೋದು ಅಷ್ಟು ಸುಲಭವಾದ ಕೆಲಸ ಅಲ್ಲ. ಯಾಕೆಂದ್ರೆ ಅವನು ತಂದೆ ತಾಯಿಗಳ ನೆರಳಿನಲ್ಲಿ ಬೆಳ್ಕೊಂಡ್ ಬಂದಿರಬಹುದು. ಕಾಲಕ್ಕೆ ಅಮ್ಮ ಊಟ ತಿನ್ಸಿ ಅವನಿಗೆ ನೀರು ಕುಡಿಸಿ ಬೆಳೆಸಿರೋ ಒಂದು ವಾತಾವರಣದಲ್ಲಿ ಬೆಳೆದಿರ್ಬಹುದು. ಏನು ಬೇಕೋ ಕೇಳಿದಾಗ ಯಾವಾಗ ಬೇಕಾ ಎದ್ದೇಳಿ ಏನು ಬೇಕಾದ್ರೂ ಮಾಡುವಂತ ಒಂದು ವಾತಾವರಣ ಮನೇಲಿ ಏರ್ಪಾಡು ಆಗಿರ್ಬಹುದು. ಇದೆಲ್ಲದರಲ್ಲೂ ಬೆಳೆದು ಬಂದವನು ಒಂದು ಶಿಸ್ತಿನ ಸೈನಿಕನ ಜೀವನವನ್ನ ಮಾಡಬೇಕಾಗಿರೋದು ಅಷ್ಟು ಸುಲಭವಾದ ವಿಷಯ ಅಲ್ಲ. ಮೊದಲನೇ ದಿನ ನನ್ನ ಒಂದು ಅನುಭವ ಕೂಡ ಆ ಒಂದು ನಿಟ್ಟಿನಲ್ಲಿ ಬಹಳ ಮುಖ್ಯವಾದದ್ದು. ನಾವು ಇಂಜಿನಿಯರಿಂಗ್ ಕಾಲೇಜಿಂದ ತಲೆ ತುಂಬಾ ಕೂದಲು ಬಿಟ್ಕೊಂಡು ನಮ್ಗೆ ಆರ್ಮಿ ಬಗ್ಗೆ ಅಷ್ಟೊಂದು ಗೊತ್ತಿಲ್ಲದೆ ಇರೋದ್ರಿಂದ ಹೋದಾಗ ಅವರು ಮೊದಲನೇ ಕೆಲಸ ಮಾಡಿದ್ದೆ ಆ ಸ್ಟೈಲ್ಗಳನ್ನೆಲ್ಲ ತೆಗೆದು ನಿನ್ನ ಬಗ್ಗೆ ನಿನಗೇನೆ ಒಂದು ಇಗೋ ಏನಿತ್ತು, ನಾನು ಹೀಗೆ ಒಂದು 22 ವರ್ಷ 23 ವರ್ಷ 20 ವರ್ಷದಲ್ಲಿ ಹುಡುಗರಲ್ಲಿ ಏನಿರುತ್ತೆ ಭಾವನೆ, ನಾನು ಸುಂದರವಾಗಿದ್ದೀನಿ, ನನ್ನ ಕೂದಲ್ ಸ್ಟೈಲ್ ಹಿಂಗಿರ್ಬೇಕು, ನನ್ನ ಕನ್ನಡಕ ಹೀಗಿರ್ಬೇಕು, ನನ್ನ ಶರ್ಟ್ ಹೀಗಿರ್ಬೇಕು, ನನ್ನ ಪ್ಯಾಂಟ್ ಹೀಗಿರ್ಬೇಕು, ಇವೆಲ್ಲ ಒಂದು ಫ್ಯಾಷನ್ ಓರಿಯೆಂಟೆಡ್ ಏನು ಭಾವನೆಗಳಿರುತ್ತೆ. ಅದನ್ನ ಮೊದಲನೇ ದಿನವೇ 2 ಗಂಟೆಗಳಲ್ಲಿ ಅಲ್ಲಿ IMA ಇಂಡಿಯನ್ ಮಿಲಿಟರಿ ಅಕಾಡೆಮಿ ಸೇರಿದ 2 ಗಂಟೆಗಳಲ್ಲಿ ನಿಮ್ಮ ಮನೋಭಾವನೆಯ ಒಂದು ಬದಲಾವಣೆನ ನೀವೇ ನೋಡ್ಕೋತೀರಾ. ಯಾಕೆಂದ್ರೆ ಹೇರ್ ಕಟ್ ಮಾಡಿ ನೀವು ಕನ್ನಡಿಯಲ್ಲಿ ನೋಡ್ಕೊಂಡ್ರೆ ನನ್ನ ಮುಖ ನಾನೇ ಗುರ್ತಿಡಿಯಕ್ಕಾಗದಂಗ ಆಯ್ತು. ಸೊ ದಟ್ ಈಸ್ ದಿ ಫಸ್ಟ್ ಪಾಯಿಂಟ್ ಆಫ್ ಲೆಸನ್. ಏನು ಅಂದ್ರೆ ನಿಮ್ಮ ಎಲ್ಲಿವರೆಗೂ ನಿನ್ಗೆ ಒಂದು ಯುಗೋ ಇದೆ ಮನಸ್ಸಿನಲ್ಲಿ, ನಾನದು ಅನ್ನೋ ಹಾಗೆ ಈ ಭೂಮಿಯ ರಕ್ಷಣೆ ಮಾಡೋದಕ್ಕೆ ನೀನು ಲಾಯಕ್ಕಿಲ್ಲ. ಆ ಒಂದು ಯುಗೋನ ಫಸ್ಟ್ ಅದನ್ನ ಕಿಲ್ ಮಾಡಿದರು. ಅದನ್ನ ಮಾಡಿದ ಮೇಲೆ ಟ್ರೈನಿಂಗ್ಗಳು, ವೆಪನ್ಸ್ ಟ್ರೈನಿಂಗು, ಆಮೇಲೆ ಆಬ್ಸ್ಟಿಕಲ್ ಟ್ರೈನಿಂಗ್ ಅಂತ ಮಾಡ್ತೀವಿ. ಅಂದ್ರೆ ಯುದ್ಧದಲ್ಲಿ ಏನಾದ್ರೂ 9 ಅಡಿ ಹಳ್ಳ ಸಿಕ್ಕಿದ್ರೆ ಅಲ್ಲೆಲ್ಲ ಕೂತ್ಕೊಂಡ್ಬಿಡಕ್ಕಾಗಲ್ಲ, ಅದರಿಂದ ಆತರ ಹಳ್ಳ ಜಂಪ್ ಮಾಡೋದಾಗ್ಲಿ, ಅಥವಾ ಒಂದು ಕಠಿಣವಾದ ಪ್ರದೇಶದಲ್ಲಿ ಹೇಗೆ ಜೀವನ ಮಾಡೋದು, ನಮ್ಮ ವೆಪನ್ಸ್ ನ ಹೇಗೆ ಯೂಸ್ ಮಾಡೋದು, ಶಸ್ತ್ರಾಸ್ತ್ರಗಳನ್ನ ಹೇಗೆ ಉಪಯೋಗ ಮಾಡೋದು, ಇದ್ರ ಬಗ್ಗೆ ಎಲ್ಲ ಬಹಳ ನಮಗೆ ಟ್ರೈನಿಂಗ್ ಆಗತ್ತೆ. ಅದ್ರದ್ದು ಕಷ್ಟನೇ ಬೇರೆ. ಆದ್ರೆ ಇದೆಲ್ಲ ಈ ಕಷ್ಟಗಳು ಯಾಕೆ ಅನುಭವಿಸ್ಕೊಂಡು ನಾವು ಒಬ್ಬ ಯೋಧ ಆಗೋದು ಅಥವಾ ಒಂದು ಸೈನಿಕ ಆಗೋದಕ್ಕೆ ಅದು ಅನುವು ಮಾಡ್ಕೊಳ್ಳುತ್ತೆ ಅಂತಂದ್ರೆ, ಒಂದು ಚಿಕ್ಕ ಎಕ್ಸಾಂಪಲ್ ಹೇಳ್ಬಿಡ್ತೀನಿ. ಈಗ ಊಟದ ಬಗ್ಗೆ, ಈ ತಾಯಿ ಕೊಟ್ಟಿದ ಊಟ, ಅವ್ರು ಕೊಟ್ಟಿದ ಕಾಲಕ್ಕೆಲ್ಲ ಊಟ ಮಾಡ್ಕೊಂಡು ಬೆಳೆದಿರೋ ಮಕ್ಕಳಿಗೆ ಬೆಳಗ್ಗೆ 6 ಗಂಟೆಗೆ ಒಂದು 5-6 ಪೂರಿನ ಎಲ್ಲ ಇದನ್ನ ಒಂದು ಪ್ಯಾಕೆಟ್ ಮಾಡಿ, ಇದು ಫುಡ್ ಪ್ಯಾಕೆಟ್, ಮಧ್ಯಾಹ್ನ ತಿಂದ್ಬಿಟ್ಟು ನಿನ್ನ ಕೆಲಸಗಳನ್ನ ಮಾಡ್ಕೊಂಡು ಬರ್ಬೇಕು ಅಂತ ಟ್ರೈನಿಂಗ್ ಅಲ್ಲಿ ಕಳಿಸಿದಾಗ ಮೊದಲನೇ ಸರಿ ನಾನು ಅದನ್ನ ರಿಜೆಕ್ಟ್ ಮಾಡ್ಬಿಟ್ಟಿದ್ದೆ. ಆ ಫುಡ್ ಬೇಡ ನನಗೆ ಅಂತ. ಮಧ್ಯಾಹ್ನ ಹಸುವಾದಾಗ ಗೊತ್ತಾಯ್ತು ಅದ್ರದ ಮಹತ್ವ ಏನು ಅಂತ. ಏಕೆ ಅಂತಂದ್ರೆ ಮುಂದೆ ನನಗೆ ದೊಡ್ಡವನ್ ಆಗ್ತಾ ಈ ಆರ್ಮಿನಲ್ಲಿ ಗೊತ್ತಾಗ್ತಾ ಬಂತು, ಯಾವುದೇ ಒಂದು ಯುದ್ಧಕ್ಕೆ ಹೋದಾಗ, ಯಾವುದೇ ಇಷ್ಟೊಂದು ಆಪರೇಷನ್ಸ್ ಮಾಡಿದ್ವಿ, ಇಷ್ಟೊಂದು ಯುದ್ಧಕ್ಕೆ ಹೋದಾಗ ಯಾವ ಒಂದು ಕಾರಣಕ್ಕೂ ನಿನ್ನ ಒಂದು ಮನಸ್ಸೇನಿದೆ ಅದು ಚಂಚಲ ಆಗಂಗಿಲ್ಲ. ನಿಂಗೆ ಊಟ ಇಲ್ಲ, ಹಸುತ್ತಿದೆ, ನೋ, ಯು ಆರ್ ಆನ್ ಎ ಜಾಬ್, ಯು ಆರ್ ಬೀನ್ ಅಸೈನ್ ವಿತ್ ಅ ಟಾಸ್ಕ್. ಆ ಒಂದು ಕೆಲಸ ಮಾಡೋವರೆಗೂ ನಿನ್ನ ಒಂದು
ನಿಷ್ಠೆ ಏನಿದೆ, ನಿನ್ನ ಒಂದು ಕಾನ್ಸಂಟ್ರೇಷನ್ ಇದೆ, ಫೋಕಸ್ ಏನಿದೆ, ಅದು ನಿನ್ನ ಇದರಲ್ಲಿ. ಅದರಿಂದ ಇದು ಸೆಲ್ಫ್ ರಿಲಯಬಿಲಿಟಿ ಅನ್ನೋದೇನಿದೆ, ಸೆಲ್ಫ್ ರಿಲಯನ್ಸ್ ಅಂತ ಏನಿದೆ, ಅದನ್ನ ಹೇಳ್ಕೊಡ್ತಾರೆ. ಅದರ ಒಂದು ಡೈರೆಕ್ಷನ್ ಅಲ್ಲಿ ಈ ಒಂದು ಇದಿತ್ತು. ಊಟದ ಒಂದು ಪ್ರಸಂಗನ ಹೇಳ್ಬೇಕಾಗುವಂತ ಇದು ಒಂದು ಟ್ರೈನಿಂಗು. ಹಾಗೆ ಇನ್ನೊಂದು ಟ್ರೈನಿಂಗ್ ಅಲ್ಲಿ ಹಿಮಾಲಯದ ಒಂದು ಪರ್ವತವನ್ನ ಹತ್ತಿಸ್ತಾರೆ. ರಾತ್ರಿ ಎಲ್ಲ ಹತ್ತಬೇಕು. ಹತ್ತಿ ಬೆಳಗ್ಗೆ ಹೊತ್ತಿಗೆ ಇಳಿದು ಸುಮಾರು 8-10 ಗಂಟೆಗಳಲ್ಲಿ ಒಂದು 20 ಕಿಲೋಮೀಟರ್ ಅಷ್ಟು ಪರ್ವತಗಳನ್ನ ಹತ್ತಿ ಇಳಿದು ಬರ್ಬೇಕು. ಹಿಮಾಲಯ ಪರ್ವತ ಹೇಗಿರುತ್ತೆ ಅಂದ್ರೆ ಆಗ ನೀರು ಕೂಡ 1 ಲೀಟರ್ ಮಾತ್ರ ನೀರು ಕೊಟ್ಟಿರ್ತಾರೆ. ಅದು ಒಂಥರ ಕ್ಲಿಷ್ಟಕರವಾದ ಹಿಮಾಲಯ ಪರ್ವತ. ನೀವು ಮೊದಲನೇ ಸರಿ ಹತ್ತುತ್ತಿರ್ಬೋದು ಅಥವಾ ಎಷ್ಟೇ ಸರಿ ಹತ್ತುತ್ತಿದ್ರೇನು, ಮೌಂಟೇನಿಯರ್ಸ್, ವೆಲ್ ಟ್ರೈನ್ ಮೌಂಟೇನಿಯರ್ಸ್ ಬಿಟ್ಟು ಬೇರೆಯವ್ರು ಯಾರೇ ಹೋದ್ರೇನು ಇದು ಬಹಳ ಕಷ್ಟಕರವಾದಂತದ್ದು. ಅದು ಹತ್ತಿ ಮೇಲ್ಗಡೆ ಟಾಪ್ ಅಲ್ಲಿ ಹೋದಾಗ ಅದನ್ನು ಕೂಡ ಏನ್ ಮಾಡ್ತಾರೆ, ಒಂದು 10 ಜನದ ಒಂದು ಗುಂಪು ಮಾಡಿರ್ತಾರೆ. ಇದನ್ನ ಅದರ ಒಂದು ಅರ್ಥ ಕೂಡ ಹೇಳ್ತೀನಿ ಆಮೇಲೆ, ಯಾಕೆ ಈ ಒಂದು ಗುಂಪಿನಲ್ಲಿ ಬೆಳೆಯೋದನ್ನ ಹೇಳ್ಕೊಡ್ತಾರೆ ಆರ್ಮಿನಲ್ಲಿ ಅನ್ನೋದನ್ನು. ಆರ್ಮಿ ಅಥವಾ ಆರ್ಮ್ ಫೋರ್ಸಸ್. ಇಲ್ಲಿ ಆರ್ಮಿ, ನಾನು ಆರ್ಮಿಯವರಾಗಿರೋದ್ರಿಂದ ಆರ್ಮಿ ಅಂತ ಹೇಳ್ತೀನಿ, ದಯವಿಟ್ಟು ತಪ್ಪು ತಿಳ್ಕೊಬೇಡಿ. ಆರ್ಮಿಯವರಾಗಿರ್ಬೋದು, ಏರ್ ಫೋರ್ಸ್ ಆಗಿರ್ಬೋದು, ನೇವಿ ಆಗಿರ್ಬೋದು, ಯಾರೇ ಆಗಿರ್ಬೋದು, ಅವರೆಲ್ಲರಿಗೂ ಟ್ರೈನಿಂಗು ತುಂಬಾ ಕಷ್ಟವಾದ ಟ್ರೈನಿಂಗೇ ನಡೀತಿರುತ್ತೆ. ಮೇಲ್ ಹೋದಾಗ ಅದಕ್ಕೆ ಒಂದೇ ಒಂದು ಜಾಗದಲ್ಲಿ ಬಿಸಿ ಇದು ಟೀ ಮಾಡ್ತಾ ಇರ್ತಾರೆ. ಅಂದ್ರೆ ಟೀ ನಾರ್ಮಲ್ ಆಗಿ ನಾವು ಆತರ ಟೀ ಕುಡಿತೀವೋ ಇಲ್ವೋ, ಬಟ್ ಒನ್ಸ್ ಯು ರೀಚ್ ಆನ್ ದಿ ಟಾಪ್, ಅಲ್ಲಿ ಹೋಗಿದ ತಕ್ಷಣ ಆ ಒಂದು ಕಪ್ ಟೀ ಸಿಗೋದೇ ಒಂದು ಒಂಥರ ಸ್ವರ್ಗದ ಸುಖ ಸಿಕ್ಕಂಗೆ. ಯಾಕಂದ್ರೆ ಆ ಚಳಿಲಿ ಆ ಬಿಸಿ ಟೀ ಕುಡಿದು ಮತ್ತೆ ವಾಪಸ್ ಬರ್ತೀವಿ. ವಾಪಸ್ ಬಂದಾಗ ಒಂದು ಮೌಂಟೇನ್ ಹತ್ತಿ ಇಳಿಬೇಕಾದ್ರೆ 10ಕ್ಕಿಂತ ಹೆಚ್ಚಾಗಿ ಇಳಿಯೋದು ತುಂಬಾ ಕಷ್ಟ. ಇಳಿದು ಬಂದ ಮೇಲೆ ಮತ್ತೆ ಅದು ವೆಪನ್ ಟ್ರೈನಿಂಗು ಮತ್ತೆ ಆಬ್ಸ್ಟಿಕಲ್ ಟ್ರೈನಿಂಗ್ ಅಂತ ಇರುತ್ತೆ, ಅದೆಲ್ಲ ಮಾಡ್ಬೇಕು. ಕಾಲಲ್ಲೆಲ್ಲ ಬೊಬ್ಬೆ ಬಂದ್ಬಿಟ್ಟಿರುತ್ತೆ. ಅದೆಲ್ಲ ನಾನು ಏನು ಹೇಳಕ್ ಹೋಗಲ್ಲ, ಯಾಕೆಂದ್ರೆ ಇದು ಟ್ರೈನಿಂಗ್ ಒಂದು ಕಠಿಣತೆ ಹೇಳ್ತಿದ್ದೀನಿ. ಯಾಕೆಂದ್ರೆ ಅದರಿಂದ ಏನಾಗತ್ತೆ ಅಂತ, ಇದೆಲ್ಲ ಮಾಡೋದು ಏಕೆ ಅಂತಂದ್ರೆ ಫಿಸಿಕಲ್ ಟಫ್ನೆಸ್ ಗಿಂತ ಮೆಂಟಲ್ ಸ್ಟ್ರೆಂತ್ ಬರ್ಲಿ ಅಂತ, ಒಂದು ಆತ್ಮಸ್ಥೈರ್ಯ ಬರ್ಬೇಕು. ನಾನು ಈ ಕೆಲಸ ಮಾಡ್ಕೊಂಡ್ ಬಂದ್ಮೇಲೆ ಅದರಿಂದ ಬರೋದಂತ ಒಂದು ಆತ್ಮವಿಶ್ವಾಸ ಬೆಳೆಸುತ್ತದು. ನಾನು ಇವೆಲ್ಲ ಮಾಡ್ಕೊಂಡ್ ಬಂದು 40-50 ಕಿಲೋಮೀಟರ್ ಮುಗಿಸ್ಕೊಂಡ್ ಬಂದು ಈ ಕೆಲಸನೆಲ್ಲ ಮಾಡಿ ಇದನ್ನ ಸಕ್ಸಸ್ಫುಲ್ ಆಗಿ ಕಂಪ್ಲೀಟ್ ಮಾಡಿದ್ರೆ ನನ್ನಲ್ಲಿ ಒಂದು ಆತ್ಮಸ್ಥೈರ್ಯ, ಆತ್ಮವಿಶ್ವಾಸ ಬೆಳೆಯುತ್ತೆ. ಈ ಒಂದು ಆತ್ಮವಿಶ್ವಾಸ ಬೇರೆ ಯಾವ ಕೆಲಸದಲ್ಲೂ ಸಿಗಲ್ಲ. ಪರ್ಟಿಕ್ಯುಲರ್ಲಿ ಸೈನಿಕನಿಗೆ ಏನ್ ಬೇಕು, ಸೈನಿಕನಿಗೆ ಒಂದು ಬಾರ್ಡರ್ ಏರಿಯಾದಲ್ಲಿ ನಿಂತಾಗ, ಈಗ ನಾನು ಹೇಳ್ಬೇಕು ಅಂದ್ರೆ, ಈಗ ನಾವು ಮಾತಾಡ್ತಾ ಇದೀವಲ್ಲ, ಸ್ವಾತಂತ್ರ್ಯ ದಿನಾಚರಣೆಯ ಒಂದು ಸಂಭ್ರಮ ಆಚರಿಸ್ತಾ ಇದೀವಲ್ಲ, ಈಗ ಈ ಸಮಯದಲ್ಲಿ ಯಾವ್ದೋ 22 ವರ್ಷದ ಹುಡುಗ, ಯಾವ್ದೋ 30 ವರ್ಷದ ಹುಡುಗ ಅಲ್ಲಿ ಬಾರ್ಡರ್ ನಲ್ಲಿ ನಮಗೋಸ್ಕರ ನಿಂತಿದ್ದಾರೆ, ನಮಗೋಸ್ಕರ ದೇಶದ ಬಾರ್ಡರ್ಸ್ ನ ಕಾಯ್ತಾ ಇದ್ದಾರೆ. ಅವ್ರ ಇಂಡಿಪೆಂಡೆನ್ಸ್ ಡೇ ಅವ್ರು ಮಾಡ್ತಾ ಇದಾರೋ ಇಲ್ಲೋ ನಮ್ ತರ, ಆದ್ರೆ ಅವರ ಕಾರಣದಿಂದ ನಾವು ಮಾಡ್ತಾ ಇದೀವಿ. ಆ ಒಂದು ಆತ್ಮಸ್ಥೈರ್ಯ, ಆತ್ಮವಿಶ್ವಾಸ ಯಾಕೆ ಬರುತ್ತೆ ಅಂತಂದ್ರೆ ಒಂದು ಟ್ರೈನಿಂಗ್ ಇಂದ. ಮೊನ್ನೆ ಈ ಸೀರೀಸ್ ಅಲ್ಲಿ ಇದೆಲ್ಲ ಕೆಲವು ವಿಷಯಗಳು ಹೇಳಿರ್ಬೋದು, ಬಿಕಾಸ್ ಎಲ್ಲ ಸೈನಿಕರು ಕೆಲವು ವಿಷಯಗಳನ್ನ ಕಾಮನ್ ಆಗಿ ಹೇಳ್ತಾ ಇರ್ತಾರೆ. ಅದ್ರಲ್ಲಿ ಏನಾದ್ರು ಕಾಮನ್ ಆಗಿ ನಾನು ಹೇಳ್ತಾ ಇದ್ರೆ ಅದನ್ನ ನೀವು ಕೇಳಿದೀನಿ ಅನ್ಕೊಂಬಿಡಿ, ಕಾಮನ್ ಆಗಿರೋದು ಹೇಳಲಿಲ್ಲ ಅಂದ್ರೆ ಅದನ್ನ ಕೇಳಿಸ್ಕೊಳ್ಳಿ ಅಷ್ಟೇ. ಒಬ್ರು ಏನೋ ಹೇಳ್ತಾ ಇದ್ದಿದ್ದು ನನ್ಗೆ ಜ್ಞಾಪಕ ಬಂತು. ಇದನ್ನೆಲ್ಲ ತ್ಯಾಗದಲ್ಲಿ ತ್ಯಾಗ ಅಂತ ನಾನು ಸೈನಿಕ ಅಂದ ತಕ್ಷಣ ಶಿಸ್ತು, ತ್ಯಾಗ ಇದೆಲ್ಲ ಹೇಳೋದು ನಾರ್ಮಲ್. ಬಟ್ ಇದಲ್ಲಿ ಎಲ್ಲರೂ ಹೇಳ್ತಾರೆ ನೀವೊಬ್ರೇನ ದೇಶಭಕ್ತರು, ನೀವೊಬ್ರೇನ ತ್ಯಾಗ ಮಾಡೋದು, ಇದೆಲ್ಲ ಇಲ್ಲಿ ತ್ಯಾಗ, ಇಲ್ಲಿನ ಒಂದು ತ್ಯಾಗ, ಇಲ್ಲಿನ ಒಂದು ಆತ್ಮ ಸಮರ್ಪಣೆ, ಇಲ್ಲಿನ ಒಂದು ಆತ್ಮ ಸನ್ಮಾನ ಅಥವಾ ಸಮ್ಮಾನ ಏನಿದೆ, ಇದು ಬೇರೆ ಕ್ಷೇತ್ರಗಳಿಗಿಲ್ಲಿ ಇರೋದಕ್ಕಿಂತ ಹೆಚ್ಚಾಗಿದ್ದು. ಯಾಕೆ ಅಂತಂದ್ರೆ ಇದನ್ನ ಯಾಕೆ ನಾವು ದೇಶಭಕ್ತಿ ಅಂತ ಅಂತೀವ, ಅಥವಾ ಇದನ್ನ ಶಿಸ್ತು ಅಂತ ಯಾಕೆ ಇದನ್ಬೇಕು ಅಂತಂದ್ರೆ, ಇಲ್ಲಿನ ಒಂದು ಶಿಸ್ತೇನಿದೆ, ನಮ್ಮ ಸೈನಿಕರಲ್ಲಿರೋ ಶಿಸ್ತು ಬೇರೆ ಶಿಸ್ತಿಗಿಂತ ಬೇರೆನಾ ಅಂದ್ರೆ ಎಸ್, ಶಿಸ್ತೆ. ಆದ್ರೆ ಇಲ್ಲಿನ ಒಂದು ಇಂಟೆನ್ಸಿಟಿ ಏನಿದೆ, ದಟ್ಸ್ ಮಚ್ ಮೋರ್ ಬಿಗ್ ದ್ಯಾನ್ ಸೇಮ್ ಡಿಸಿಪ್ಲಿನ್ ಇನ್ ಅದರ್ ಬೇರೆ ಕ್ಷೇತ್ರದಲ್ಲಿ. ಯಾಕೆ ಅಂತಂದ್ರೆ ಈ ಹುಡುಗರಿಗಿರ್ಬೋದು, 20 ವರ್ಷದ ಹುಡುಗರು ಇರ್ಬೋದು ಅಥವಾ 40 ವರ್ಷದ ಕಮಾಂಡರ್ಸ್ ಇರ್ಬೋದು, ಈ ಒಂದು ಸೈನಿಕರಿಗೆ ಒಂದು ಕೊಟ್ಟಿರೋ ಜವಾಬ್ದಾರಿ ಏನಿದೆ, ಮಾತೃಭೂಮಿಯನ್ನ ಕಾಪಾಡೋದಿಕ್ಕೆ, ಆ ಒಂದು ಕಾಪಾಡೋದಿಕ್ಕೆ ಒಂದು ಶಕ್ತಿ ಶಿಸ್ತು ಕೊಡುತ್ತಷ್ಟೇ. ಶಿಸ್ತಿಂದ ಏನ್ ಮಾಡಬಹುದು, ಶಿಸ್ತಿಂದ ಏನು ಅಂತ ನಾ ಒಂದು ಹೇಳ್ತೀನಿ ನಿಮ್ಗೆ. ಯಾವ ಶಿಸ್ತು ಅಂತ, ಈಗ ಸಿಯಾಚಿನ್ ಅಲ್ಲಿ -30 -40 ಡಿಗ್ರೀಸ್ ಇರುತ್ತೆ.
ನಾವೆಲ್ಲ ಅಲ್ಲಿ 3 ತಿಂಗಳು 2 ತಿಂಗಳು ಇಷ್ಟ ಅದಕ್ಕೆಲ್ಲ ಕೆಲವು ನಮ್ಗೆಲ್ಲ ಪೋಸ್ಟಿಂಗ್ ಆಗತ್ತೆ. ಆ ಟೈಮಲ್ಲಿ ಇದ್ದು ಬರ್ಬೇಕು ನಾವೆಲ್ಲ. ನಿಮ್ಗೆಲ್ಲ ಒಂದು ವಿಷಯ ಹೇಳ್ತೀನಿ. ಆ ಒಂದು 20 ಡಿಗ್ರಿ -25 ಡಿಗ್ರಿನಲ್ಲಿ ನೀವೇನಾದ್ರೂ ಮರೆತು ಯಾವ್ದಾರ ಮೆಟಲ್ ನ ಮುಟ್ಬಿಟ್ರೆ ಮೆಟಲ್ ಕೂಡ ನಿಮ್ ಕೈಗೆ ಅಂಟ್ಕೊಂಡ್ಬಿಡುತ್ತೆ. ಅಂದ್ರೆ ಅಷ್ಟು ಥಂಡಿ. ಕಾಲಲ್ಲಿ ನೀವು ದಿನಾಗ್ಲೂ ಶೂಸ್ ಬಿಚ್ಚಿ ಅದನ್ನ ಪೌಡರ್ ಹಾಕೊಳ್ಳಿಲ್ಲ ಅಂದ್ರೆ ಕಾಲ್ನಲ್ಲಿ ಗ್ಯಾಂಗ್ರೀನ್ ಬಂದ್ಬಿಡುತ್ತೆ. ಅಂದ್ರೆ ಅಷ್ಟು ಶೀತ. ಆದ್ರೇನು ಕೂಡ ಈ ಒಂದು ಶಿಸ್ತಿ ಅನ್ನೋದು ಎಷ್ಟು ದೃಢತೆ ಇರುತ್ತೆ ಅವ್ರ ಮನ್ಸಲ್ಲಿ ಅಂತಂದ್ರೆ 2 ಗಂಟೆ ಆ ಒಂದು ಡ್ಯೂಟಿ ಮಾಡ್ಬೇಕು ಅಂತಂದ್ರೆ 2 ಗಂಟೆಯ ಡ್ಯೂಟಿ ಮಾಡೇ ಮಾಡ್ತಾರೆ ಅವರು. ಇವತ್ತಿನ ದಿನ ಸ್ವಾತಂತ್ರ್ಯ ದಿನಾಚರಣೆ ಇಲ್ಲಿ ನಡೀತಿದೆ, ಅವರಲ್ಲಿ ನಿಂತಿದ್ದಾರೆ. ಈ ಒಂದು ಶಿಸ್ತು, ಈ ಒಂದು ಆತ್ಮಸ್ಥೈರ್ಯ, ಆತ್ಮಾಭಿಮಾನ, ದೇಶದ ಬಗ್ಗೆ ಅಭಿಮಾನ ಏನಿದೆ, ಇದು ದೇಶಭಕ್ತಿ. ಈ ದೇಶಭಕ್ತಿಯ ಇಂಟೆನ್ಸಿಟಿ ಏನಿದೆ, ಇದು ಇಷ್ಟೊಂದು ಇಂಟೆನ್ಸಿಟಿ, ವಿತ್ ಆಲ್ ಡ್ಯೂ ರಿಗಾರ್ಡ್ಸ್. ಇದ್ರಲ್ಲಿ ನಾನು ಡಿಸ್ಕ್ಲೇಮರ್ ಕೂಡ ಹೇಳ್ತೀನಿ, ಇಲ್ಲಿ ನಾನು ಹೇಳ್ತಿರೋದು ದೇಶಭಕ್ತಿ, ನಾನೊಬ್ನೇ ದೇಶಭಕ್ತ, ಇನ್ನೊಬ್ರಲ್ಲ ಅಂತ ಯಾವ ರೀತಿನೂ ಅಲ್ಲ ಅನ್ಕೊಂಡು ತಪ್ಪು ಭಾವಿಸಬಾರ್ದು. ಎಲ್ಲಾರು ಮಾಡೋದು ದೇಶಭಕ್ತಿನೇ. ಡಾಕ್ಟರ್ ಕೂಡ ಸೇವೆ ಮಾಡ್ತಿದ್ದಾರೆ ದೇಶಕ್ಕೆ, ಇಂಜಿನಿಯರ್ಸ್ ಸೇವೆ ಮಾಡ್ತಿದ್ದಾರೆ, ಸೈಂಟಿಸ್ಟ್ ಸೇವೆ ಮಾಡ್ತಾರೆ, ಚಾರ್ಟರ್ಡ್ ಅಕೌಂಟೆಂಟ್ಸ್ ಇದ್ದಾರೆ, ಎಲ್ಲರೂ ಸೇವೆ ಮಾಡ್ತಿದ್ದೀರಾ. ಬಟ್ ಅದರಲ್ಲಿ ಸೈನಿಕರ ಒಂದು ಕೆಲವು ವಿಷಯಗಳಲ್ಲಿ ಸೈನಿಕರು ಸ್ವಲ್ಪ ಜಾಸ್ತಿ ಇಂಟೆನ್ಸ್ ಆಗಿ ಕೆಲಸ ಮಾಡ್ತಾರೆ ಅನ್ನೋ ವಿಷಯಕ್ಕೆ ಮಾತ್ರ ಹೇಳ್ತಾ ಇದ್ದೀನಿ. ಈ ಶಿಸ್ತು, ಆಮೇಲೆ ನಾನು ನಿಮ್ಗೆ ಹೇಳಿದ 10 ಜನನೇ ಯಾಕೆ 10 ಅಥವಾ ಮಿನಿಮಮ್ 2 ಇರ್ಲೇಬೇಕು ಒಬ್ಬ ಇದಕ್ಕೆ. ಯಾಕೆ ಅಂತಂದ್ರೆ ಯುದ್ಧಕ್ಕೆ ಹೋದಾಗ ಒಂದು ಸ್ಟ್ರಾಟಜಿ ಅಥವಾ ಟ್ಯಾಕ್ಟಿಕ್ಸ್ ಏನಿರುತ್ತೆ ಅದು ಒಬ್ಬನಿಂದ ಆಗದಿರುವಂತ ವಿಷಯ. ಅದು ಯಾವಾಗ್ಲೂ ಗುಂಪಿನಲ್ಲಿ ಆಗುತ್ತೆ. ಪ್ಲಾಟೂನು, ಸೆಕ್ಷನ್, ಪ್ಲಾಟೂನ್, ಬೆಟಾಲಿಯನ್, ಬ್ರಿಗೇಡ್, ಡಿವಿಷನ್, ಈ ತರ ಎಲ್ಲ ಆಗ್ತಾ ಇರುತ್ತೆ. ಈ ಒಂದು ಇದರಲ್ಲಿ ಅದು ಒಂದು ಗುಂಪಿನಲ್ಲಿ ಕೆಲಸ ಮಾಡೋದ್ ಬೇಕಾಗತ್ತೆ. ಈ ಗುಂಪಿನಲ್ಲಿ ಕೆಲಸ ಮಾಡ್ಬೇಕಾದ್ರೆ ಒಬ್ರು ಮಧ್ಯದಲ್ಲಿ ಏನಿರ್ಬೇಕು, ವಿಶ್ವಾಸ ಇರ್ಬೇಕು. ಟ್ರಸ್ಟ್ ಇಸ್ ಮೋಸ್ಟ್ ಇಂಪಾರ್ಟೆಂಟ್ ಬಿಟ್ವೀನ್ 2 ಪೀಪಲ್ ಹೂ ಆರ್ ಫೈಟಿಂಗ್ ಫಾರ್ ಕಂಟ್ರಿ. ಇನ್ನೊಂದು ಏನಿರ್ಬೇಕು, ಕಾಮ್ರೇಡ್ರಿ ಇರ್ಬೇಕು. ಕಾಮ್ರೇಡ್ರಿ ಅಂದ್ರೆ ಏನು, ಒಂದು ಸ್ನೇಹ. ಇವ್ನಿಗೇನಾರ ಆಗ್ಬಿಡತ್ತಾ ಅಥವಾ ಇವ್ನಿಗೇನೋ ಆಗ್ದಂಗ್ ನೋಡ್ಕೋಬೇಕು. ಆಮೇಲೆ ಇನ್ನೊಂದೇನು ಅಂತಂದ್ರೆ ನಮ್ಮ ಹಿಂದೆನೂ ನಮ್ಮ ಸೈನಿಕರು ಬರ್ತಿರ್ತಾರೆ, ಅವ್ರ ಮೇಲೆ ಟ್ರಸ್ಟ್ ಇರ್ಬೇಕು. ಇಲ್ಲಿ ಏನು ಅಂತಂದ್ರೆ ನಮ್ಮ ದೇಶದ ಒಂದು ಸೈನ್ಯದ ಒಂದು ಉತ್ತಮ ಗುಣ ಏನು ಅಂತಂದ್ರೆ, ವಿ ಆಲ್ವೇಸ್ ಲೀಡ್ ಫ್ರಮ್ ಫ್ರಂಟ್. ಲೀಡರ್ಸ್ ಆಲ್ವೇಸ್ ಆರ್ ಗೋಯಿಂಗ್ ಟು ಬಿ ಇನ್ ದಿ ಫ್ರಂಟ್. ಅದು ಒಂದು ಸೈನಿಕ ಅಥವಾ ಒಂದು ಯುದ್ಧದಲ್ಲಿ ಅವ್ರು ಮುಂದೆ ನಿಂತು ಯುದ್ಧ ಮಾಡ್ತಾರೆ, ಹಿಂದೆ ನಿಂತು ಯುದ್ಧ ಮಾಡೋ ದೇಶ ಅಲ್ಲ ನಮ್ದು. ಆದ್ರಿಂದ ನಮ್ಮ ಒಂದು ಸೈನ್ಯದ ಮೇಲೆ, ನಮ್ಮ ಹುಡುಗರ ಮೇಲೆ, ನಮ್ಮ ಜನಗಳ, ನಮ್ಮ ಸೈನಿಕರ, ನಮ್ಮ ರೆಜಿಮೆಂಟ್, ನಮ್ಮ ಬೆಟಾಲಿಯನ್ ಜನಗಳ ಮೇಲೆ ನಮಗೆ ಅತ್ಯುತ್ತಮವಾದಂತ ಒಂದು ಟ್ರಸ್ಟ್ ಇರ್ಬೇಕು. ಅವನಿಗೆ ಏನೂ ಆಗ್ಬಾರ್ದು. ಯಾಕಂದ್ರೆ ಒಬ್ಬನಿಗೆ ಆದ್ರೆ ಅವನ ಹಿಂದೆ ಒಂದು ದೊಡ್ಡ ಸಂಸಾರ ಇದೆ. ಹೆಂಡತಿ ಇರ್ಬೋದು, ಮಕ್ಕಳಿರ್ಬೋದು, ಅಪ್ಪ ಅಮ್ಮ, ಅಜ್ಜ ಅಜ್ಜಿ, ಅಣ್ಣ ತಮ್ಮ, ಎಷ್ಟು ಜನ ಇದ್ದಾರೆ. ಅವನಿಗೂ ಏನೂ ಆಗ್ಬಾರ್ದು. ಅವನ ಒಂದು ಸೇವೆ ದೇಶಕ್ಕೆ ನಡೀತಿದೆ, ಇನ್ನೊಬ್ಬರ ಶತ್ರುಗಳ ನಾಶ ಮಾಡೋದ್ರಲ್ಲಿ ಅವನು ಒಂದು ಭಾಗಿಯಾಗಿದ್ದಾನೆ, ಅದೆಲ್ಲ ಉಂಟು. ಆದ್ರೆ ಒಬ್ಬ ಲೀಡರ್ ಆಗಿದವನು ಅದನ್ನು ಕೂಡ ನೋಡ್ಕೊಳ್ತಾನೆ. ಅವರ ಒಂದು ಕ್ಷೇಮವನ್ನು ಕೂಡ, ಆ ಒಂದು ಸ್ಥಿತಿಯಲ್ಲಿ ಕ್ಷೇಮ ನೋಡ್ಕೊಂಡು ಅವನಿಗೆ ಯಾವ ರೀತಿಯ ಸಪೋರ್ಟ್ ಬೇಕು ಆ ಸಪೋರ್ಟ್ನೆಲ್ಲ ಕೊಡೋದನ್ನ ನಾವು ಕಾಮ್ರೇಡ್ರಿ ಅಂತೀವಿ. ಇದು ಕೂಡ ಒಂದು ಅತ್ಯುತ್ತಮ ಗುಣ. ಈ ಗುಣ ನಮ್ಮ ಆರ್ಮ್ ಫೋರ್ಸಸ್ ಅಲ್ಲಿ ಇರುವಷ್ಟು, ನಾನೀಗ ಕಾರ್ಪೊರೇಟ್ ಅಲ್ಲಿ ಇದ್ದೀನಿ, ಐ ಕ್ಯಾನ್ ಟೆಲ್ ಯು, ಇಷ್ಟೊಂದು ಸ್ಟ್ರಾಂಗ್ ಆಗಿ ಬಾಂಡ್ ಬಿಟ್ವೀನ್ 2 ಹ್ಯೂಮನ್ ಬೀಯಿಂಗ್ಸ್ ವಿಲ್ ನಾಟ್ ಬಿ ದೇರ್. ತ್ಯಾಗ ಅಂತ ನಾವು ಅಂತೀವಿ, ಯಾಕಂದ್ರೆ ಈ ವಿಷಯಗಳೆಲ್ಲ ಬರುತ್ತೆ. ಒಬ್ಬ ಯೋಧ ಅಂದ ತಕ್ಷಣ ತ್ಯಾಗ, ಶಿಸ್ತು ಇದೆಲ್ಲ ಬರೋದ್ರಿಂದ ತ್ಯಾಗ ಏನು, ತ್ಯಾಗ ಅಂತಂದ್ರೆ ಇಲ್ಲಿ ಇವನು ಮಾಡುವಂತ ತ್ಯಾಗ ಮತ್ತೆ ಇನ್ನೊಬ್ರು ಮಾಡುವಂತ ತ್ಯಾಗ ಏನು ಅಂತ ಇಲ್ಲಿ ಒಬ್ಬ, ನಾನು ಹೇಳ್ತೀನಿ ತ್ಯಾಗ ಅಂದ್ರೆ ಏನೇನ್ ಇರಬಹುದು ಅಂತ. ಇವತ್ತಿನ ದಿವಸ ಸ್ವಾತಂತ್ರ್ಯ ದಿನಾಚರಣೆ ಇಲ್ಲಿ ನಡೀತಿದೆ, ಅವ್ರು ಮಾಡ್ತಿಲ್ಲ. ಹಾಗೇನೆ ಗಣಪತಿ ಹಬ್ಬ ಇರ್ಬೋದು, ಗಣಪತಿ ಹಬ್ಬಗಳಿರ್ಬಹುದು, ಅವ್ರು ಯಾರು ಮಾಡಕ್ಕಾಗಲ್ಲ. ನಮ್ಗೆ ಅಂತೂ ಹಬ್ಬ ಇದೆ ಅಂತಾನೆ ಗೊತ್ತಿಲ್ಲ. 3-4 ದಿನ ಆದ್ಮೇಲೆ ಫೋನ್ ಮಾಡಿದಾಗ ಅಮ್ಮನೋ ಅಪ್ಪನೋ ಹೆಂಗಿತ್ತಪ್ಪ ಹಬ್ಬ ಅಂದ್ರೆ ನಮ್ಗೇನ್ ಗೊತ್ತಿರುತ್ತಲ್ಲ. ಅವಾಗ ನಾವ್ ಹೇಳ್ತಿದ್ವಿ ಚೆನ್ನಾಗಾಯ್ತಾ, ಓಹೋ ಹೌದಾ ಹಬ್ಬ ಆಗೋಯ್ತಾ ಅಂತ. ಸೊ ನಮ್ಗೆ ಹಬ್ಬಗಳಿದೆ ಅಂತಾನು ಗೊತ್ತಿಲ್ಲ. ಅಷ್ಟೇಕೆ ನಾನು ಮೊದಲನೇ ಮಗಳು ಹುಟ್ಟಿ 3 ತಿಂಗಳಾದ್ಮೇಲೆ ನೋಡಿದ್ ನಾನು. ಅಲ್ಲಿವರೆಗೂ ಬರಕ್ ಕೂಡ ಆಗ್ಲಿಲ್ಲ. 2ನೇ ಮಗಳು ಹುಟ್ಟಿ 1 ವಾರದವರೆಗೂ ನಾನು ಬರಕ್ ಆಗ್ಲಿಲ್ಲ. ಸೊ ಈ ಒಂದು ನಮ್ಮ ಒಂದು ಕೆಲಸಕ್ಕೆ ಸಂಬಂಧಪಟ್ಟಂತ ತ್ಯಾಗಗಳು ಇರುತ್ತೆ. ಈ ತ್ಯಾಗಗಳಲ್ಲಿ
ಇವೆಲ್ಲ ಚಾಲೆಂಜಸ್. ಇದನ್ನೇನು ಮಾಡಕ್ಕಾಗಲ್ಲ. ಯಾಕೆಂತಂದ್ರೆ ನಾವೊಂದು ನನ್ನ ಫ್ರೆಂಡ್ ಒಬ್ಬ ಇದ್ದಾನೆ, ಅವನು ಅಷ್ಟೇ ಏರ್ಫೋರ್ಸ್ ಅಲ್ಲಿ ಇರೋನು. ಅವನು ಅವ್ರ ಹೆಂಡತಿ ಡೆಲಿವರಿ ಆದಾಗ್ಲೂ ಅಷ್ಟೇ, ಯಾರೂ ಇರ್ಲಿಲ್ಲ, ನಾವೂ ಇರ್ಲಿಲ್ಲ. ಅವ್ರ ಹೆಂಡತಿ ಡೆಲಿವರಿ ಆದಾಗ ಅವ್ನು ಇರಕ್ಕಾಗ್ಲಿಲ್ಲ ಅಂತ ಈಗ್ಲೂ ಅವನು ಸರಿ ಜ್ಞಾಪಿಸ್ಕೊತಾನೆ. ಅದೊಂಥರ ತ್ಯಾಗ. ಇದು ಪರ್ಸನಲ್ ಲೆವೆಲ್ ಅಲ್ಲಿ. ಯಾಕೆ ಇದನ್ನ ತರ್ತಿದ್ದೀನಿ ಈ ಪರ್ಟಿಕ್ಯುಲರ್ ವಿಷಯ ಅಂತಂದ್ರೆ, ಬರೀ ಸೈನಿಕರ ತ್ಯಾಗನೇ ತ್ಯಾಗ ಅಲ್ಲ, ಇಲ್ಲಿ ಹೋಲ್ ಸಂಸಾರನೇ ತ್ಯಾಗ. ತಂದೆ ತಾಯಿಗಳು ಮಕ್ಕಳನ್ನ ಬಿಟ್ಬಿಟ್ಟಿದ್ದಾರೆ, ಹೆಂಡತಿ ಗಂಡನ್ ಬಿಟ್ಕೊಟ್ಟಿದ್ದಾಳೆ, ಮಕ್ಕಳು ತಂದೆನ್ ಬಿಟ್ಕೊಟ್ಟಿದ್ದಾರೆ, ಎಲ್ಲರೂ ತಮ್ಮ ತಮ್ಮ ಲೆವೆಲ್ ಅಲ್ಲಿ ತ್ಯಾಗ ಮಾಡಿದ್ದಾರೆ. ಅದರಿಂದ ಇದೊಂಥರ ಹೋಲ್ಸಮ್ ತ್ಯಾಗ. ಇದು ಬರೀ ಏನೋ ಸಪರೇಟೆಡ್ ಲೈಫು, ಸಪರೇಟೆಡ್ ಇದು ಅದೆಲ್ಲ ಹಂಗಂತ ಇವ್ರಿಗೇನೋ ತುಂಬಾ ದೊಡ್ಡ ಸಂಬಳ ಬಂದ್ಬಿಡ್ತಿದ್ಯಾ, ಇವನ್ಗೆ ಏನೋ ಒಂದು ಅರಮನೆ ಬಂದ್ ಕೊಟ್ಟಿದಾರ ಅಂದ್ರೆ ಅದೂ ಏನಿಲ್ಲ. ಬರೋ ಸಂಬಳ ಬಹಳ ಕಮ್ಮಿ ಸಂಬಳ. ಯಾಕಂದ್ರೆ ಕೆಲವರು ಆ ವಿಷಯದ ಬಗ್ಗೆನೂ ಮಾತಾಡಿದ್ರು, ತುಂಬಾ ಸಂಬಳಕ್ಕೋಸ್ಕರ ಆರ್ಮಿ ಸೇರ್ಕೋತಾರೆ ಅಂತ ಕೆಲವರು ರಾಜಕಾರಣಿಗಳು ಮಾತಾಡಿದ್ರು. ಅದು ಒಂದು ನೋವಾಗೋ ವಿಷಯ ಏನೇ ಇರ್ಲಿ, ಅದಕ್ಕೆ ಹೋಗದ ಹಾಗೆ ಮಾತಾಡ್ಬೇಕು ಅಂದ್ರೆ ಅದರಿಂದ ಇದು ಒಂದು ತ್ಯಾಗ ಅನ್ಬೋದು. ಹಣದ್ದು ಏನೋ ಅಂತದೇನಿಲ್ಲ, ಸುಖ ಕೂಡ ಇಲ್ಲ, ಮನೆ ಸಂಸಾರನೇ ಒಂದು ತ್ಯಾಗದಲ್ಲಿ ಉಳ್ಕೊಂಡ್ಬಿಟ್ಟಿದೆ. ಆ ಒಂದು ದೊಡ್ಡ ತ್ಯಾಗ ಏನಿದೆ ಅದು ದೇಶಕ್ಕೋಸ್ಕರ ಮಾಡ್ತಾ ಇದ್ದಾರೆ, ದೇಶದ ಭದ್ರತೆಗೋಸ್ಕರ. ಆಮೇಲೆ ಅಲ್ಲಿನ ಒಂದು ಭಾವನೆ ಏನಿರುತ್ತೆ ನಮ್ಮಲ್ಲಿ ಏನಂತಂದ್ರೆ, ನಾವು ನಿಜ ಹೇಳ್ತೀನಿ, ಆ ಒಂದು ಬಾರ್ಡರ್ ನಿಂತಾಗ, ಆ ಒಂದು ಸ್ಥಿತಿಯ ಮುಂದೆ ನಿಂತಾಗ ನಮಗೆ ಮನೆ ಆಗ್ಲಿ ಮಠ ಆಗ್ಲಿ ಯಾವ್ದು ಜ್ಞಾಪಕ ಕೂಡ ಬರೋದಿಲ್ಲ. ಯಾಕೆ ಅಂತಂದ್ರೆ ನಮ್ಗೆ ಅವಾಗ ದೇಶಕ್ಕೆ ಬಂದಿರೋ ಏನೋ ಒಂದು ತೊಂದರೆ ಏನಿದೆ, ಆ ತೊಂದರೆ ಜೊತೆ ಹೋರಾಡೋ ಒಂದು ಭಾವನೆ ಇರುತ್ತೆ ಅಷ್ಟೇ ಹೊರತು ನನ್ನ ಹೆಂಡತಿ ಏನ್ ಮಾಡ್ತಾಳೆ, ನನ್ನ ಮಗಳು ಸ್ಕೂಲಲ್ಲಿ ಹೋದ್ಲಾ ಅಥವಾ ಬಂದಿಲ್ಲ, ಏನೇನು ಜ್ಞಾಪಕ ಇರಲ್ಲ. ನಮ್ಗೆ ಯಾವ ರೀತಿನೂ ಜ್ಞಾಪಕ ಇರಲ್ಲ ಇದು. ಆಮೇಲೆ ಒಂದ್ ವಿಷಯ ಹೇಳ್ತೀನಿ, ಇದನ್ನ ಗಣಪತಿ ಹೆಗ್ಡೆ ಅವ್ರು ಕೇಳಿರ್ಬೋದು ಕೂಡ, ಇನ್ನು ಕೆಲವು ಭಾಷಣ ಮಾಡ್ಬೇಕಾದ್ರು ನಾನು ಇದನ್ನ ಹೇಳಿದೀನಿ. ಇದು ಸಮಾಜದ ಒಂದು ರೆಸ್ಪಾನ್ಸಿಬಿಲಿಟಿ ಏನು ಈ ಒಂದು ಪೆಹಲ್ನಲ್ಲಿ, ಈ ಒಂದು ಭಾಗದಲ್ಲಿ ಅಂತ ಆಮೇಲೆ ಒಂದು ವಿಷಯ ಕನ್ಕ್ಲೂಷನ್ ಅಲ್ಲಿ ಹೇಳ್ತೀನಿ ನಾನು. ಹೀಗೆ ಹಲವು ಇದನ್ನ ನಮ್ಮ ಯೋಧರಿಗೆ ಕೊಟ್ಟಿದಾರಲ್ಲ, ಇದೆಲ್ಲ ಯಾಕೆ ಇಷ್ಟೊಂದು ಹೆಸರು ಬಂತು? ಈಗ ಯೋಧ ಅಂದ್ರೆ ಶಿಸ್ತು, ಯೋಧ ಅಂದ್ರೆ ತ್ಯಾಗ, ಇವೆಲ್ಲ ಯಾಕೆ ಬಂತು ಅಂದ್ರೆ ಈ ಒಂದು ವಿಷಯದಿಂದ. ಮಾತೃಭೂಮಿಯನ್ನ ಕಾಪಾಡುವಂತ ಒಂದು ಪುಣ್ಯದ ಕೆಲಸ ನಮಗ್ ಬಂದಿತ್ತು, ಅದನ್ನ ಚೆನ್ನಾಗಿ ಮಾಡಬೇಕು ಅನ್ನೋದನ್ನೇ ಹೊಂದಿರುತ್ತೆ. ಇದೇ ತರ ನಾನು ಹಿಂದಿನ ಭಾಷಣದಲ್ಲಿ ಕೇಳ್ತಾ ಇದ್ದೆ, ಒಬ್ರು ಒಂದ್ ಮೆನ್ಷನ್ ಮಾಡಿದ್ರು, ಒಂದ್ ಕಾಲದಲ್ಲಿ ನಮ್ಮ ಕರ್ನಾಟಕದಲ್ಲಿ ಪರ್ಟಿಕ್ಯುಲರ್ಲಿ ಸೌತ್ ಇಂಡಿಯಾದ ಅಷ್ಟು ಜನ ಆರ್ಮಿನಲ್ಲಿ ಅಥವಾ ಆರ್ಮ್ ಫೋರ್ಸಸ್ ಅಲ್ಲಿ ತುಂಬಾ ಕಮ್ಮಿ ಜನ ಇದ್ದಾರೆ. ಇಲ್ಲ ನಾ ಹೇಳ್ತಾ ಇಲ್ಲ, ಆದ್ರೆ ನಾರ್ತ್ ಇಂಡಿಯಾಗೆ ಹೋಲಿಸಿದಾಗ, ನಾರ್ತ್ ಇಂಡಿಯಾದಲ್ಲೆಲ್ಲ ಏನು ಅಂತಂದ್ರೆ, ಮನೆಗೆ ಮೊದಲನೇ ಮಗ ಆರ್ಮಿಗೆ ದಾನ, ಅಂದ್ರೆ ಅವ್ರು ದೇವರಿಗೆ ನಾವು ಮುಡಿಪಿಟ್ಬಿಡ್ತೀವಲ್ಲ, ಆ ತರ ಮುಡಿಪೆ ಇಟ್ಬಿಡ್ತಾರೆ. ಎಷ್ಟೋ ಫ್ಯಾಮಿಲಿಗಳು ಈಗ್ಲೂ ಇದೆ, ಆರ್ಮಿಗೆ ಅಥವಾ ಏರ್ಫೋರ್ಸ್ ಏನೇ ಇರ್ಬೋದು ಅದಕ್ಕೆ ಮುಡುಪಾಗಿರ್ತಾರೆ. ಹೇಳ್ತಾ ಇದ್ರು ಇವರು, ಯಾವ್ದಾರು ಒಬ್ಬ ಮಗ ದಾರಿ ತಪ್ಪಿದಾನೆ ಅಂದ್ರೆ, ಓದ್ತಿಲ್ಲ ಬರಿತಿಲ್ಲ, ತಂದೆ ತಾಯಿ ಜೊತೆ ಜಗಳ ಮಾಡ್ತಿದ್ದಾನೆ ಅಂದ್ರೆ ಓಡೋಗ್ಬಿಟ್ಟು ಆರ್ಮಿ ಸೇರ್ಬಿಡ್ತಿದ್ದಾನೆ ಅಂತ. ಟು ಸಮ್ ಎಕ್ಸ್ಟೆಂಟ್ ಐ ಅಗ್ರಿ ವಿತ್ ಹಿಮ್. ಇತ್ತು ಆ ಒಂದು ಸ್ಥಿತಿ ಇತ್ತು, ಈಗಕ್ಕೂ ಎಷ್ಟೋರ್ ಮನ್ಸಲ್ಲಿ ಅದಿದೆ, ಆ ಒಂದು ಜನರೇಷನ್ ಹೋಗ್ತಾ ಇದೆ. ಆದ್ರೆ ಒಂದ್ ವಿಷಯ ಏನ್ ಹೇಳ್ಬೇಕು ಅಂದ್ರೆ, ಅಂತ ಪುಂಡ ಹುಡುಗ ಕೂಡ ಆರ್ಮಿಗೆ ಸೇರಿದ್ಮೇಲೆ ಅವನು ಒಂದು ಅತ್ಯುತ್ತಮ ಸೈನಿಕನಾಗಿ ದೇಶ ಸೇವೆಯಲ್ಲಿ ಇರೋದನ್ನ ನಾನು ನೋಡಿದ್ದೀನಿ. ಅವರಷ್ಟು ನಿಷ್ಠೆಯಿಂದ ಕೆಲಸ ಮಾಡೋದ್ರಲ್ಲಿ ಅವರೇ ಯಾವ್ದಕ್ಕಾದ್ರೂ ಮುಂದೆ ಹೋಗಿ ನಿಂತು ಆ ಒಂದು ಗುಂಡಿಗೆ ತನ್ನ ಎದೆಯನ್ನು ಕೊಡುವಂತ ಒಂದು ದೇಶದ ಮೇಲಿನ ಪ್ರೇಮ ಬೆಳೆಸ್ಕೊಂಡಿರ್ತಾರೆ. ಅಷ್ಟು ದೊಡ್ಡ ಸೈನಿಕ ಆಗಿರ್ತಾರೆ. ಅಂದ್ರೆ ಈ ಒಂದು ಟ್ರೈನಿಂಗ್ ಆಗ್ಲಿ, ಇದೊಂದು ಸೈನಿಕ ಜೀವನ ಏನಾಗ್ಲಿ, ಒಬ್ಬ ಮನುಷ್ಯನ ಸೈನಿಕನಾಗಿ ಮಾಡೋದು ಅಂತಂದ್ರೆ ಅಷ್ಟು ಒಂದು ಪರ್ಫೆಕ್ಷನ್ ಇರುತ್ತೆ ಅದರಲ್ಲಿ. ಒಬ್ಬ ಪುಂಡ ಅಂತ ಮನೇಲಿ ಯಾರು ಕರೆದ್ರು ಅವನು ಆರ್ಮಿಗೆ ಓಡೋಕ್ ಸೇರಿದ ಮೇಲೂ ಕೂಡ ಅವನು ಬಹಳ ಒಳ್ಳೆ ಸೈನಿಕನಾಗ್ತಾನೆ. ಈಗ ಅವೆಲ್ಲ ಏನಿಲ್ಲ, ಈಗೆಲ್ಲ ಎಜುಕೇಟೆಡ್ ಅವರು ಜನ ತುಂಬಾ ಹೋಗ್ತಾ ಇದಾರೆ. ಈಗ ನಾವೆಲ್ಲ ಇಂಜಿನಿಯರ್ಸ್ ಆಗಿ ಸೇರ್ಕೊಂಡ್ವಿ. ಆಗ್ಲಿ ಈಗಂತೂ ಸೆಕೆಂಡ್ PUC ಇರ್ಲೇಬೇಕು, ಒಳ್ಳೆ ಎಜುಕೇಟೆಡ್ ಆಗಿರೋ ಸೇರ್ತಾ ಇದಾರೆ. ಯಾಕಂದ್ರೆ ಆರ್ಮಿನಲ್ಲಿ ಆಗ್ಲಿ, ಬೇರೆ ಆರ್ಮ್ ಫೋರ್ಸಸ್ ಅಲ್ಲಿ ಟೆಕ್ನಾಲಜಿ ಕೂಡ ಹಂಗೆ ಬೆಳೀತಾ ಇದೆ. ಕೆಲವು ಆಪರೇಷನ್ಸ್ ಗಳಲ್ಲಿ ನಾವು ಹೋಗ್ತೀವಿ, ಕೆಲವು ಇನ್ನೂ ಅಷ್ಟೇ ಅಲ್ಲ, ಹ್ಯುಮ್ಯಾನಿಟೇರಿಯನ್ ಮಿಷನ್ಸ್ ಅಲ್ಲೂ ಹೋಗ್ತೀವಿ. ಅಂದ್ರೆ A to ಸಿವಿಲ್ ಅಥಾರಿಟೀಸ್ ಅಂತೀವಿ ನಾವು. ಇತ್ತೀಚೆಗೆ ನೀವು ಕೇರಳದಲ್ಲಿ ತುಂಬಾ ಮಳೆ ಬಂದು ಜನಗಳು ಕೊಚ್ಚೋಗಿ 100 ಜನ ಸತ್ತಿದ್ ನೀವು ನೋಡಿದ್ರಿ. ಆಗ ನನ್ಗೆ ಬಹಳ ಹೆಮ್ಮೆ ವಿಷಯ ಏನು ಅಂತಂದ್ರೆ, ನಮ್ಮ ಜೂನಿಯರು, ನಮ್ಮ ರೆಜಿಮೆಂಟಿನ ಒಂದು ಮಹಿಳಾ ಅಧಿಕಾರಿ ಅದನ್ನ ಲೀಡ್ ಮಾಡಿ ಅಲ್ಲಿಂದ ಒಂದು ಬ್ರಿಡ್ಜ್ ಎಲ್ಲ ಕಟ್ಟಿ ಸುಮಾರು 15-20 ದಿನ ಅಲ್ಲೇ ನಿಂತು, ಮಳೆ ಕೊಚ್ಚಲಲ್ಲಿ ನಿಂತು ಬ್ರಿಡ್ಜ್ ಮಾಡಿ ಅಲ್ಲಿರೋ ಜನಗಳನ್ನ ಕಾಪಾಡಿದ್ರು. ಅವ್ರ ಹೆಸರು ಲೆಫ್ಟಿನೆಂಟ್ ಜನರಲ್ ಸೀತಾ ಅಂತ. ಅವ್ರು ನಮ್ಮ ರೆಜಿಮೆಂಟ್ ಸೇರ್ತಾರೆ. ನೀವ್ ಬೇಕಾದ್ರೆ ಗೂಗಲ್ ಮಾಡಿ ನೋಡಿ. ಅದು 1 ವರ್ಷದ ಕೆಳಗಡೆ ನಡೆದ ಕೇರಳದಲ್ಲಿನ ಫ್ಲಡ್ ಇದು.
ಹಾಗೆ ನನಗೆ ಒಂದು ಮೊದಲನೇ ಸರಿ ಆಪರೇಷನ್ಸ್ಗೆ ಹೋದಾಗ ಕೂಡ ನನಗೆ ಈ ತರ ಅನುಭವಗಳು, ಯಾಕಂತಂದ್ರೆ ಚಿಕ್ಕವರಾಗಿದ್ದಾಗ ಈ ತರ ಅನುಭವಗಳು ಯಾವಾಗ ಆಗತ್ತೋ ಅದು ದೊಡ್ಡವರು ಆಗ್ತಾ ಆಗ್ತಾ ಅದು ಚೆನ್ನಾಗಿ ಜ್ಞಾಪಕದಲ್ಲಿ ಇರುತ್ತೆ. ನನಗೆ ಒಂದು ಈಗ ನೀವೆಲ್ಲ ಒಂದು ರಿಸಾರ್ಟ್ಗೆ ಹೋದ್ರೆ ಜಿಪ್ ಲೈನ್ ಅಂತ ನೋಡಿರ್ಬೋದು. ಜಿಪ್ ಲೈನ್ ಅನ್ನೋದನ್ನ ಆರ್ಮಿನಲ್ಲಿ ಯಾಕೆ, ಇವೆಲ್ಲ ಹಳೇದು, ಇದೆಲ್ಲ ನಾವು ಮಾಡ್ತಿರೋ ಟ್ರೈನಿಂಗ್ ಕೆಲಸಗಳನ್ನ ಕಮಾಂಡೋದಲ್ಲಿ ಮಾಡಿದ್ದು ಮತ್ತೆ ನಮ್ಮ ಸೈನಿಕ ಟ್ರೈನಿಂಗ್ ನಲ್ಲಿ ಮಾಡಿದ್ದನ್ನೆಲ್ಲ ಈಗ ಇದು ರಿಸಾರ್ಟ್ ಅಲ್ಲಿ ಎಂಟರ್ಟೈನ್ಮೆಂಟ್ ಅಂತ ಮಾಡ್ತಾ ಇದ್ದಾರೆ. ಬಂಜಿ ಜಂಪ್ ಆಗ್ಲಿ ಇದೆಲ್ಲ ನಾವು ನಾರ್ಮಲ್ ಆಗಿ ದೇಶದ ಪ್ರೊಟೆಕ್ಷನ್ಗೆ, ಸೆಕ್ಯೂರಿಟಿಗೆ ಏನ್ ಬೇಕಾದ್ರೂ ಟ್ರೈನಿಂಗ್ ಅಲ್ಲಿ ಪಾರ್ಟ್ ಇದು. ಜಿಪ್ ಲೈನ್ ಅಲ್ಲಿ ಒಂದು ಕ್ರಾಸ್ ಇದ್ ಮಾಡ್ತೀವಲ್ಲ, ನಿಮ್ಗೆ ಗೊತ್ತಿರ್ಬೋದು, ಒಂದು ರೋಪ್ ವೇ ಅಂತ ಮಾಡ್ತೀವಿ. ಯಾಕೆ ಅಂತಂದ್ರೆ ಯುದ್ಧಗಳಲ್ಲಿ ಯಾವ್ದಾರ ನದಿನ ಅಥವಾ ಯಾವ್ದಾರ ಒಂದು ವಾಟರ್ ಬಾಡಿನ ಕ್ರಾಸ್ ಮಾಡ್ಬೇಕಾದ್ರೆ ಇದು ರೋಪ್ ವೇ ಮಾಡಿ ಅದ್ರ ಮೂಲಕ ನಾವು ಶಸ್ತ್ರಾಸ್ತ್ರಗಳನ್ನ ಮತ್ತೆ ರೇಷನ್ಗಳನ್ನ ಇದು ಇನ್ನು ಕೆಲವು ಶಸ್ತ್ರಾಸ್ತ್ರಗಳಲ್ಲಿ ಕೆಲವೆಲ್ಲ ಇದೆ, ದೊಡ್ಡ ಇದು ಏನೇನು ಬೇಕೋ ಆಹಾರ ಪದಾರ್ಥಗಳನ್ನೆಲ್ಲ ಒಂದು ಕಡೆಯಿಂದ ಇನ್ನೊಂದು ಕಡೆ ಹಾಕ್ಬೇಕಾದ್ರೆ ರೋಪ್ ವೇ ಅಂತ ಮಾಡ್ತೀವಿ. ಆ ರೋಪ್ ವೇ ಮಾಡೋ ಇದು ನನಗೆ ಜವಾಬ್ದಾರಿ ಬಂದಿತ್ತು. ಆಗ ನಾನು ಕ್ಯಾಪ್ಟನ್ ಆಗಿದ್ದೆ, ಅಂದ್ರೆ ಜಸ್ಟ್ 1 ವರ್ಷ ಅಷ್ಟೇ ನಮ್ಮ ರೆಜಿಮೆಂಟ್ ಅಲ್ಲಿ. ಆದ್ರೆ ಈ ಬಂದಾಗ ನಾವು ಅದು ರಾತ್ರಿ ಮಾಡ್ತಾ ಇದ್ವಿ. ಸುಮಾರು 12 ಗಂಟೆ 1 ಗಂಟೆ ಅಷ್ಟಕ್ಕೆ ಒಂದು ಕಾಲಮ್ ಮಾಡಿದ್ವಿ, ಇನ್ನೊಂದು ಕಾಲಮ್ ಮಾಡ್ಬೇಕಾಗಿತ್ತು. ಅದ್ರದ್ದು ಉದ್ದವನ್ನ ಎಳಿಬೇಕಾದ್ರೆ ನಮ್ಮ ಒಂದು ಕ್ಯಾಲ್ಕುಲೇಷನ್ ಮಿಸ್ಟೇಕ್ ಆಯ್ತು. ಸ್ವಲ್ಪ ನೀವು ಜಾಮಿಟ್ರಿ ನೋಡಿರೋ ನಿಮ್ಗೆಲ್ಲ ಗೊತ್ತಿರುತ್ತೆ. ಆ ಒಂದು ದೊಡ್ಡ ಒಂದು ಕಾಲಮ್ ಏನಿದೆ ಅದನ್ನ ಎಳಿಬೇಕಾದ್ರೆ ಹೈಪಾಟಿನ್ಯೂಸ್ ಏನಿದೆ ಅದು ಕೂಡ ತುಂಬಾ ಉದ್ದ ಇರಬೇಕು, ಅವಾಗ ಈಸಿಯಾಗಿ ಅದು ಎದ್ದು ಬರುತ್ತೆ, ಇಲ್ಲ ಅಂದ್ರೆ ಬರಲ್ಲ ಅದು. ನಮ್ಮಲ್ಲಿ ಏನಾಯ್ತು ಅಂತಂದ್ರೆ ರಾತ್ರಿ ಮತ್ತೆ ಸ್ವಲ್ಪ ಕನ್ಫ್ಯೂಷನ್ ಅಲ್ಲಿ ಬೇಗ ಮಾಡ್ಬೇಕು ಅನ್ನೋ ಒಂದು ಆತರದಲ್ಲಿ ಸ್ವಲ್ಪ ಅದು ಕಮ್ಮಿ ಆದಾಗ ಏನಾಯ್ತು ಅಂದ್ರೆ ಇದು ಭಾರ ಜಾಸ್ತಿ ಆಗಿ ಆ ಕಡೆ ಒಬ್ಬ ನಮ್ಮ ಸೀನಿಯರ್ ಸುಬೇದಾರ್ ಅವರು ಏನು ಅದನ್ನ ಕಮಾಂಡ್ ಮಾಡ್ತಾ ಇದ್ರು, ಅವ್ರು ಕಮಾಂಡ್ ಮಾಡ್ತಿದ್ದಾಗ ಇವರು ಆ ಕಡೆ ಜನಗಳು ಕೈ ಬಿಟ್ಬಿಡ್ತಾರೆ. ಆಗ ಅದು ಅವ್ರ ಮೇಲೆ ಬಿದ್ದೋಗುತ್ತೆ. ಆದ್ರೆ ನಾನು ಯಾಕೆ ಈ ವಿಷಯ ತರ್ತಿದ್ದೆ ಅಂದ್ರೆ, ಬಿದ್ರು ಇಮಿಡಿಯೇಟ್ ಆಗಿ ಬಂದು ಆ ಕಾಲಮ್ ಎಲ್ಲರೂ ಸೇರಿ ಎತ್ತಿದ್ವಿ. ಅವ್ರಿಗೆ ತುಂಬಾ ಮಲ್ಟಿಪಲ್ ಫ್ರಾಕ್ಚರ್ ಆಯ್ತು, ಅವ್ರನ್ನ ಹಾಸ್ಪಿಟಲ್ ಸೇರಿಸಿದ್ವಿ. ಆದ್ರೂ 12:30 ಇಂತ ತಿರ್ಗಾ ಮತ್ತೆ ನಾವೆಲ್ಲರೂ ಸೇರಿ ಆ ಕಾಲಮ್ ನ ನಿಲ್ಸಿ ಬೆಳಗಿನ ಜಾವ 4:15 ಗಂಟೆಗೆ ಆ ಒಂದು ನದಿನ ದಾಟಿದ್ವಿ. ಆ ನದಿ ಏನಿತ್ತು ತುಂಬಾ ಪ್ರವಾಹ ಹೋದಾಯ್ತು. ಆ ನದಿ ದಾಟ್ಬೇಕಾದ್ರೆ ನನ್ನ ಒಂದು ಮನಸ್ಸಿನಲ್ಲಿ ಏನಿತ್ತು ಅಂತಂದ್ರೆ, ಆಸ್ ಅ ಲೀಡರ್ ಐ ಫೇಲ್ಡ್ ಇನ್ ದಟ್, ಬಟ್ ವಿ ಅಕಾಂಪ್ಲಿಷ್ ದಿ ಮಿಷನ್. ಅದು ಮುಗಿಸಿದ್ವಿ. ಆದ್ರೆ ನನಗನ್ಸಿತ್ತು ಇನ್ನೊಬ್ಬರನ್ನ ಫಸ್ಟ್ ಕಳ್ಸೋದ್ ಬದಲು ಅದರ ಒಂದು ಸೆಕ್ಯೂರಿಟಿ ಸೇಫ್ಟಿ ಏನಿದೆ ಅದನ್ನ ನನ್ನ ಮೇಲೆ ಹಾಕೊಂಡು ನಾನು ಫಸ್ಟ್ ಕ್ರಾಸ್ ಮಾಡಿದೆ. ಯಾಕಂದ್ರೆ ಜನಗಳಲ್ಲಿ ನನ್ನ ಒಂದು ನಂಬಿಕೆ ಇಟ್ಕೊಂಡು ನನ್ನ ಹಿಂದೆ ಇರೋ ಸೈನಿಕರಿಗೆ ಅವರು ಲೀಡರ್ ಅಂತ ನನ್ನನ್ನು ನೋಡ್ತಾ ಇದ್ದಾರೆ. ಸೊ ಅವರಿಗೆ ಒಂದು ಧೈರ್ಯ ತುಂಬಬೇಕು, ಅವ್ರಿಗೆ ಒಂದು ಆತ್ಮ ಗೌರವ, ಆತ್ಮಸ್ಥೈರ್ಯ, ನಾವು ಮಾಡಿದೀನಿ ಇದನ್ನ ಕಡೆಗೆ ಅನ್ನೋ ಒಂದು ಅಭಿಮಾನ ಬೆಳಿಬೇಕು ಅಂತ ನಾನು ಕ್ರಾಸ್ ಮಾಡಿದೆ. ತುಂಬಾ ಚೆನ್ನಾಗಿ ಬಂತು, ಎಲ್ಲ ಕೆಲಸಗಳೆಲ್ಲ ಚೆನ್ನಾಗಿ ಆಯ್ತು. ಇಲ್ಲಿ ಏನಾಗುತ್ತೆ ಅಂತಂದ್ರೆ, ಇದು ಈ ತರ ಒಂದು ಗುಣಗಳನ್ನ ನಾವು ಬೆಳೆಸ್ಕೊಳ್ತಾ ಹೋಗ್ತೀವಿ. ಆ ಒಂದು ಚಿಕ್ಕ ವಯಸ್ಸಿನಲ್ಲೇ ಇದು ಮಾಡಿದೆ ನಾನು. ಇಲ್ಲಿಂದ ಏನಾಯ್ತು, ಯಾವುದೇ ಒಂದು ಪ್ರಸಂಗ, ಎಷ್ಟೇ ಕಷ್ಟವಾಗಿರೋ ಪ್ರಸಂಗ, ಈಗ್ಲೂ ಕೂಡ ಆ ಒಂದು ಗುಣ ನನ್ನಲ್ಲಿದೆ. ಅಂದ್ರೆ ನನ್ನಲ್ಲಿ ಅಂದ್ರೆ ಸೈನಿಕರಲ್ಲಿ ಇರುತ್ತೆ. ಎಷ್ಟೇ ಕಷ್ಟವಾದ್ರೂ ಅವರು ನಗುಮುಖದಿಂದನೇ ಅದನ್ನ ಆ ಒಂದು ಸಂದರ್ಭನ ತಗೊಳ್ತಾರೆ ಮೈ ಮೇಲೆ. ಈವನ್ ದೇಲ್ ಕೀಪ್ ದೇ ಕಾಮ್ ಈವನ್ ಅಂಡರ್ ಅಡ್ವರ್ಸ್ ಸಿಚುವೇಶನ್ ಅಂತ. ಹಾಗೇನೆ ಇನ್ನೊಂದು ನೀವೆಲ್ಲ ನೋಡಿರ್ಬೋದು, ಚಿನಾಬ್ ರಿವರ್ ಅಂತಿದೆ, ತುಂಬಾ ದೊಡ್ಡ ರಿವರ್ ಜಮ್ಮುನಲ್ಲಿ. ಅದು ಅಂತ ಹುಚ್ ರಿವರ್ ಅಂತಾರೆ, ಯಾಕಂದ್ರೆ ಅದು ಪ್ರವಾಹ ಯಾವಾಗ ಬರುತ್ತೆ ಏನೋ ಅಂತ ಗೊತ್ತಿಲ್ಲ. ನಾನು ಇಂಜಿನಿಯರ್ ಆಫೀಸರ್ ಆಗಿರೋದ್ರಿಂದ ಬ್ರಿಡ್ಜಸ್ ಕೂಡ ತುಂಬಾ ಮಾಡ್ತೀವಿ ನಾವು. 2 hours 20 ನಿಮಿಷದಿಂದ ಹಿಡಿದು 2 hours ಒಳಗೆ ಬ್ರಿಡ್ಜಸ್ ಕೂಡ ವಿಧವಾದಂತ ಬ್ರಿಡ್ಜಸ್ ಕೂಡ ಮಾಡ್ತೀವಿ ನಾವು. ಅಲ್ಲಿ ಬ್ರಿಡ್ಜ್ ಮಾಡ್ತಾ ಇದ್ವಿ. ಬ್ರಿಡ್ಜ್ ಆಯಿತು, ಟ್ರೈನಿಂಗ್ ಎಕ್ವಿಪ್ಮೆಂಟ್ ಯೂಸ್ ಮಾಡಿ ಬ್ರಿಡ್ಜ್ ಮಾಡಿದ್ವಿ. ಆ ಒಂದು ಬ್ರಿಡ್ಜಿನ ಒಂದು ಅದ್ರದ್ದು ಎಷ್ಟು ಕೆಪಾಸಿಟಿ ತಗೊಳತ್ತೆ ಅಂತ ನಮ್ಗೆ ಗೊತ್ತಿರಲಿಲ್ಲ. ಯಾಕೆ ಅಂತಂದ್ರೆ ಅದು ಹೊಸ ಸೆಟ್ ಆದ್ರೆ ನಮ್ಗೆ ಗೊತ್ತಿರುತ್ತೆ. ಅದನ್ನ ಸುಮಾರು 100 ಸರಿ ಯೂಸ್ ಮಾಡಿದ್ರು ಟ್ರೈನಿಂಗ್ಗೆ ಅಂತ. ಆವಾಗ ನಾವೆಲ್ಲ ಮಾಡಿ ನಾವು ಹೋಗಿ ರಿಪೋರ್ಟ್ ಕೊಟ್ವಿ, ಗ್ರೀನ್ ಸಿಗ್ನಲ್, ಇದು ಥ್ರೂ ಆಗಿದೆ ಅಂತ. ಥ್ರೂ ಆಗಿದೆ ಅಂತ ತಕ್ಷಣ ನಮ್ಮ ಹೈಯರ್ ಕಮಾಂಡರ್ಸ್ ಏನಂದ್ರು ಅಂದ್ರೆ, ಇದ್ರ ಮೇಲೆ 17 ಟ್ಯಾಂಕ್ಸ್ ನ ತಗೊಂಡೋಗಿ ಆ ಕಡೆ ಪಾರ್ ಮಾಡಿ ಅಂದ್ರು. ಆವಾಗ ನಮ್ಗೆ ಸಡನ್ ಆಗಿ ಏನಂದ್ರೆ, ಟ್ರೈನಿಂಗ್ ಎಕ್ವಿಪ್ಮೆಂಟ್ ನ ಆಪರೇಷನಲ್ ಇದಕ್ಕೆ ಯೂಸ್ ಮಾಡ್ಬೇಕಾದ್ರೆ ಸ್ವಲ್ಪ ನಮ್ಗೆ ಇದಾಯ್ತು. ಆದ್ರೆ ನಾನು ಅವಾಗ ಮೇಜರ್ ಕಂಪ್ನಿ ಕಮಾಂಡರ್ ಆಗಿದ್ದೆ. ಎಲ್ಲಾರ್ನು ಆ ಬ್ರಿಡ್ಜ್ ಇಂದ ಹೊರಗಡೆ ಕಳಿಸಿ ನಾನು ಮಧ್ಯದಲ್ಲಿ ನಿಂತು ಆ ಒಂದು
ಟ್ಯಾಂಕ್ ಏನಿದೆ ಅದನ್ನ ನಾವು ಪಾರ್ ಮಾಡಿದ್ವಿ. ಅಷ್ಟು ದೊಡ್ಡ ನದಿ, ಆ ನದಿಲಿ ಏನಾರ ಬಿದ್ರೆ, ಅದು ಹಿಂದೆ ಒಂದ್ಸರಿ ಪರಿಸ್ಥಿತಿ ಕೂಡ ಬಂದಿತ್ತು, ಬಿದ್ರೆ ಅದು ಪಾಕಿಸ್ತಾನ್ ಕ್ರಾಸ್ ಆಗೋಗುತ್ತೆ. ಪಾಕಿಸ್ತಾನ್ ಕ್ರಾಸ್ ಆದ್ರೆ ಇದು ಇಂಟರ್ನ್ಯಾಷನಲ್ ಇಶ್ಯೂ ಆಗುತ್ತೆ. ಇಷ್ಟೆಲ್ಲಾ ಸಂದರ್ಭ ಇದ್ದು, ಇಷ್ಟೆಲ್ಲಾ ಪ್ರೆಷರ್ ಇದ್ರು ಕೂಡ ಅಲ್ಲಿ ಕೂತು ಆ ಒಂದು 17 ಟ್ಯಾಂಕ್ಗಳನ್ನ ಕ್ರಾಸ್ ಮಾಡಿಸಿದ್ವಿ ಅದನ್ನ. ಹಾಗೆ ಅಲ್ಲಿ ಏನಾಯ್ತು, ಆ ಟೈಮಲ್ಲಿ ಅದೊಂದು ನನ್ನಿಂದ ಆಗಿದೆಲ್ಲ, ನಾನು ಮಾಡಿರೋ ಒಂದು ಕೆಲಸ ಸಕ್ಸಸ್ ಆಗ್ಬೇಕು, ದೇಶಕ್ಕೆ ಯಾವ ರೀತಿ ಕೂಡ ಕೆಟ್ಟ ಹೆಸರು ಬರಬಾರ್ದು ಅನ್ನೋ ಒಂದು ಭಾವನೆ ಅಲ್ಲಿತ್ತು. ಅದೊಂದು ಲೀಡರ್ಶಿಪ್. ಈ ಲೀಡರ್ಶಿಪ್, ಈ ತರ ಕಷ್ಟದಲ್ಲಿ ಬರುವಂತ ಲೀಡರ್ಶಿಪ್ ಏನಿದೆ, ಅದು ಒಬ್ಬ ಸೈನಿಕನೇ ಅನುಭವಿಸ್ತಾನೆ. ಇನ್ನೆಲ್ಲರಿಗೂ ಈ ತರ ಕಷ್ಟದಲ್ಲಿ ಲೀಡರ್ಶಿಪ್ ಬೆಳೆಯುವಂತ ಅವಕಾಶ ಸಿಗೋದು ಕಷ್ಟನೇ. ಇನ್ನೊಂದು ವಿಷಯ ಹೇಳ ಅಂತಿದ್ದೆ, ಆರ್ಮಿ ಸೇರೋದಾಗ್ಲಿ, ಆರ್ಮಡ್ ಫೋರ್ಸಸ್ ಆಗ್ಲಿ, ಎಲ್ಲಾ ತಾಯಂದ್ರಿಗೂ ಹೇಳ್ತೀನಿ, ಸುಲಭನೂ ಅಲ್ಲ. ನಿಮ್ ಮಕ್ಕಳನ್ನ ಬಿಟ್ರೇನೋ ಸಂತೋಷ, ಬಿಡ್ಲೇಬೇಕು. ನೀವು ಬಿಟ್ಟಿದ್ ಎಲ್ಲಾರ ಮಕ್ಕಳು ಸೇರ್ತಾರೆ ಅಂತಾನು ಇಲ್ಲ. ಯಾಕೆಂದ್ರೆ ಸೈನಿಕರಿಗೆ ಇದು ಇಂಟರ್ವ್ಯೂಸ್ ಇದೆಲ್ಲ ಬಹಳ ಇಟ್ಸ್ ವೆರಿ ಡಿಫಿಕಲ್ಟ್ ಒನ್. ಸೊ 5 ಲಕ್ಷ ಜನ ಅಪ್ಲಿಕೇಶನ್ ಬಂದು 500 ಜನ ಸೆಲೆಕ್ಟ್ ಮಾಡ್ತಾರೆ. ಕೆಲವರೆಲ್ಲ ಅನ್ಕೊಂಡಿರ್ತಾರಲ್ಲ ಆರ್ಮಿಗೆ ಸೇರೋದು ಈಸಿ, ಅಥವಾ ಏನು ಸಿಕ್ಲಿಲ್ಲ ಅಂದ್ರೆ ಆರ್ಮಿಗೆ ಸೇರ್ಬೇಡ, ಏನು ಸಿಕ್ಲಿಲ್ಲ ಅಂದ್ರೆ ಏರ್ ಫೋರ್ಸ್ ಸೇರ್ಬೇಡ, ಇಲ್ಲಾದ್ರೂ ಸೈನಿಕ ಆಗ್ಬೇಡ ಅಂತ. ಆತರ ಅಲ್ಲ. ಇದು ಮಹತ್ತರವಾದ ಒಂದು ಶ್ರೇಷ್ಠವಾದ ಜವಾಬ್ದಾರಿ ಆಗಿರೋದ್ರಿಂದ ಇಲ್ಲಿನ ಜನಗಳನ್ನ ಬಹಳ ಟೆಸ್ಟ್ ಮಾಡಿನೇ ತಗೊಳ್ತಾರೆ. ಲೀಡರ್ಶಿಪ್ ಸ್ಕಿಲ್ ಆಗಿರ್ಬೋದು, ಅವನ ಒಂದು ವಿಶ್ವಾಸ, ಕರೇಜ್ ಏನಿದೆ ಅವೆಲ್ಲ ನೋಡಿನೇ ತಗೊಳ್ತಾರೆ. ಹೀಗೆ ಇಲ್ಲಿಂದ ನಾನು ನನ್ನ ಒಂದು ಇಂಟ್ರೊಡಕ್ಷನ್ ಅಲ್ಲಿ ಮೇಡಮ್ ಅವ್ರು ಹೇಳ್ತಾ ಇದ್ರು, ನಾವು ನಕ್ಸಲ್ ಪೀಡಿತ ಏರಿಯಾಗೂ ನನ್ನನ್ನು ಕಳಿಸಿದ್ರು. ಯಾಕೆಂದ್ರೆ ಅಲ್ಲಿ PWD ಕೆಲಸ ಮಾಡಕ್ಕಾಗಲ್ಲ, ಅಲ್ಲೊಂದು ನ್ಯಾಷನಲ್ ಹೈವೇ ಇತ್ತು. ನಾನೊಬ್ಬ ಸಿವಿಲ್ ಇಂಜಿನಿಯರ್ ಕೂಡ ಆಗಿರೋದ್ರಿಂದ, ಆಮೇಲೆ ಸಿವಿಲಿಯನ್ ಕಾಂಟ್ರಾಕ್ಟ್ ಕೆಲಸ ಮಾಡಕ್ ಆಗದೆ ಇದ್ದಿದ್ರಿಂದ ನಮ್ಮನ್ನ ಆರ್ಮಿಯಿಂದ ಅದು 200 ಕಿಲೋಮೀಟರ್ಸ್ ರೋಡ್ ಮಾಡಕ್ಕೆ ಅಂತ ಕಳ್ಸಿದ್ರು. ಅದು ಫುಲ್ ನಕ್ಸಲೈಟ್ ಏರಿಯಾ ಇತ್ತು. ಅಲ್ಲಿಯ ಒಂದು ಚಾಲೆಂಜ್ ಬೇರೆ ತರ ಇತ್ತು. ಯಾಕೆಂತಂದ್ರೆ ಆರ್ಮಿನಲ್ಲಿ ಇದ್ದಾಗ ಆರ್ಮಿಯ ಸೈನಿಕರು ಕೂಡ ನಮ್ ಜೊತೆ ಇರ್ತಾರೆ, ಅವ್ರ ಜೊತೆ ವೆಪನ್ಸ್ ಇರುತ್ತೆ, ನಮ್ಮನ್ನ ಕಾಪಾಡಕ್ಕೆ 100 ತರ ಶಕ್ತಿ ಇರುತ್ತೆ ನಮ್ಮ ಹತ್ರ. ಅಲ್ಲಿ ಏನು ಇರ್ಲಿಲ್ಲ. ಹಾಗೂ ಕೂಡ ಕ್ವಾಲಿಟಿ, ಹೈ ಕ್ವಾಲಿಟಿ ನ್ಯಾಷನಲ್ ಹೈವೇ ಸ್ಟ್ಯಾಂಡರ್ಡ್ಸ್ ಇದೆ, ಅದರ ಪ್ರಕಾರವಾಗಿ ಅದನ್ನ ಮಾಡಿ ಮುಗಿಸಿದ್ವಿ. ನೀವು ನಂಬ್ತಿರೋ ಬಿಡ್ತೀವೋ, ಅಲ್ಲಿನ ಒಂದು ಅಸೆಂಬ್ಲಿಯ ಅಪೋಸಿಷನ್ ಲೀಡರ್ ಏನಿದೆ, ಪಬ್ಲಿಕ್ ಅಕೌಂಟ್ಸ್ ಕಮಿಟಿ ಲೀಡರ್ ಬಂದು ಎಲ್ಲಾರ ಮುಂದೆ ನಮ್ಮನ್ನ ಹೊಗಳೋದ್ರು. ಇದು ಕ್ವಾಲಿಟಿಗೋಸ್ಕರ ಹೊಗಳಿದ್ರು. ಯಾಕೆ ನಾ ಈ ವಿಷಯ ಹೇಳ್ತಿದ್ದೀನಿ ಅಂತಂದ್ರೆ, ಜೀವನದಲ್ಲಿ ನಾವ್ ಏನೇ ಮಾಡ್ಲಿ ಅದು ಮಾಡೋ ರೀತಿಲೇ ಮಾಡ್ಬೇಕು, ಕ್ವಾಲಿಟಿ ಬರ್ಬೇಕು. ಅವಾಗ್ಲೇನೆ ನಿಮ್ಗೆ ಒಂದು ಜನಗಳಿಗೆ ಅದೊಂದು ಸೇವೆ ಆಗತ್ತೆ, ಅಥವಾ ನಾವು ಮಾಡ್ತಿರೋ ಒಂದು ಕೆಲಸಕ್ಕೆ ಗೌರವ ಸಿಗತ್ತೆ. ಇಂಟಿಗ್ರಿಟಿ, ಇದೆಲ್ಲ ಆನೆಸ್ಟಿ, ಇದೆಲ್ಲ ಕೂಡ ನಾವು ಮಾಡೋ ಕೆಲಸದಲ್ಲಿ ಬರ್ತಾನೆ ಇರ್ಬೇಕು. ಇಲ್ಲ ಅಂತಂದ್ರೆ that is the only thing which actually differentiates a normal person from a soldier. ಈ ಸೋಲ್ಜರ್ ನೀವು ನೋಡಿ, ಸಿವಿಲ್ ವರ್ಕ್ ಹಾಕಿದ್ರು, ಅದು ನ್ಯಾಷನಲ್ ಹೈವೇ, ಅದು ಎಲ್ಲಾರು ಯೂಸ್ ಮಾಡ್ತಾರೆ. ಈಗಲೂ ಎಷ್ಟೋ ಜನ ಫೋನ್ ಮಾಡ್ತಾರೆ ನನಗೆ, ಸರ್ ಆ ರೋಡ್ ತುಂಬಾ ಚೆನ್ನಾಗಿದೆ ಅಂತ. ಅದನ್ನ ಹೈಯೆಸ್ಟ್ ಕ್ವಾಲಿಟಿ ಯಾವ ರೀತಿ ಮಾಡ್ಬೇಕು ಅದನ್ನ ನಾವು ಮಾಡಿ ಮುಗಿಸಿದ್ವಿ. ಸೊ ಇಲ್ಲಿಂದ ನಾವು ಹೀಗೆ ಎಷ್ಟೆಷ್ಟು ಕೆಲಸ ಮಾಡ್ಬೇಕಾದ್ರೆ ನಮ್ಮಲ್ಲಿ ಎಷ್ಟೋ ನಾವು ಲೆಸನ್ಸ್ ಕಲ್ತ್ಕೊಳ್ತೀವಿ, ಪಾಠಗಳನ್ನ ಕಲ್ತ್ಕೊಳ್ತೀವಿ, ನಮ್ಮಲ್ಲಿ ಎಷ್ಟೋ ಗುಣಗಳು ಬೆಳೆಯುತ್ತೆ. ಈಗ ನಾನು 25 ವರ್ಷ 30 ವರ್ಷ ನಾವೆಲ್ಲ ಇದ್ದು ಬಂದವ್ರಿಗೆ ಅದು ಚಿಕ್ಕ ಒಂದು ವಯಸ್ಸಿನಿಂದ ಆ ವಯಸ್ಸಿಗೆ ತಕ್ಕಂತೆ, ಆ ರ್ಯಾಂಕಿಗೆ ತಕ್ಕಂತೆ ಯಾವ ಜವಾಬ್ದಾರಿ ಬೇಕು, ಯಾವ ಗುಣಗಳನ್ನ ಬೆಳೆಸ್ಕೊಳಕ್ಕೆ ಅವಕಾಶ ಯಾವ ರೀತಿ ಬೇಕು ಅನ್ನೋದನ್ನೆಲ್ಲ ಈ ಒಂದು ವಾತಾವರಣದಲ್ಲಿ ನಮ್ಗೆ ಸಿಗತ್ತೆ. ಹಾಗೆ ಮಾಡಿ ಮಾಡಿ ನಮ್ಮಲ್ಲಿ ಡಿಸಿಪ್ಲಿನ್ ಆಗಿರ್ಬೋದು, ಟೀಮ್ ವರ್ಕ್ ಆಗಿರ್ಬೋದು, ಅಥವಾ ಟು ರೆಸಿಲಿಯನ್ಸ್ ಅಂತ ಏನಂತೀವಿ ನಾವು ಇಂಗ್ಲಿಷ್ ಅಲ್ಲಿ, ಟು ಫೇಸ್ ಎನಿ ಅನ್ಸರ್ಟೈನ್ ಸರ್ಕಮ್ಸ್ಟಾನ್ಸ್ ಸಿಚುಯೇಷನ್ ಇನ್ ಅವರ್ ಲೈಫ್. ಎದುರುಗಡೆ ಸಡನ್ ಆಗಿ ಏನೋ ಬಂತು ಅನ್ಕೊಳ್ಳಿ. ಯಾಕಂದ್ರೆ ನಾವು ಪರ್ಟಿಕ್ಯುಲರ್ಲಿ ಹ್ಯುಮ್ಯಾನಿಟೇರಿಯನ್ ಏಡ್ ಟು ಸಿವಿಕ್ ಅಥಾರಿಟಿ ಹೋಗ್ತೀವಲ್ಲ, ಫ್ಲಡ್ ರಿಲೀಫು, ಬ್ರಹ್ಮಪುತ್ರದಲ್ಲಿ ನೀವು ನೋಡಿರ್ಬೋದು, ಈಗ ನ್ಯೂಸ್ ಅಲ್ಲೆಲ್ಲ ಬರ್ತಿತ್ತಲ್ಲ, ಬ್ರಹ್ಮಪುತ್ರದಲ್ಲಿ ಅಥವಾ ಜಮ್ಮುನಲ್ಲಿ, ಕಾಶ್ಮೀರಲ್ಲಿ ಅಲ್ಲೆಲ್ಲ ಬಂದಿತ್ತಲ್ಲ. ಆಗ ಹೋದಾಗ ಕೆಲವು ವಿಷಯಗಳು, ಕೆಲವು ಡಿಸಿಷನ್ಸ್ ನಾವು ಅವಾಗವಾಗ್ಲೇ ತಗೋಬೇಕಾಗುತ್ತೆ. ಯಾರು ಬೇರೆಯವ್ರು ಬಂದು ನಮ್ಗೆ ಯಾರು ಡಿಸಿಷನ್ ಕೊಡಲ್ಲ. ಈ ಡಿಸಿಷನ್ ಟೇಕಿಂಗ್ ಕೆಪಬಿಲಿಟೀಸ್ ಏನಿದೆ, ಅದು ನಿಮ್ಮಲ್ಲಿ ಧೈರ್ಯ ಇದ್ದು ನಿಮಗೆ ಒಂದು ಒಳ್ಳೆ ಟೀಮ್ ವರ್ಕ್ ಎಲ್ಲ ಇದ್ರೆ ಮಾತ್ರ ಈ ವಿಷಯಗಳನ್ನ ನೀವು ಈ ಒಂದು ಕೆಲಸಗಳನ್ನ ಮಾಡಕ್ಕೆ ಸಾಧ್ಯ. ಆಮೇಲೆ ನೀವು ಮೊದ್ಲಿಂದ ನಾನು ಈಗ ಹೇಳ್ತಾ, ಯಾಕಂದ್ರೆ ಇನ್ನೊಂದು 5 ನಿಮಿಷ ಇದೆ ಅನ್ಸುತ್ತೆ, ಮುಗಿಸ್ತಾ ಬರ್ತೀನಿ ಬೇಗ. ಮೊದಲಿಂದ ಹೇಳ್ದಂಗೆ ನೀವು ಇದಿದೆಲ್ಲ ಅಡಾಪ್ಟಬಿಲಿಟಿ ಏನಿದೆ ಈ ಒಂದು ಸ್ಥಿತಿಗಳಿಗೆ, ನಮ್ಮಲ್ಲಿ 3 ಶತ್ರುಗಳಿದ್ದಾರೆ ಅಂತ ನಾವು ಹೇಳ್ತೀವಿ ಅವಾಗ್ಲೂ. ಒಂದು ವೆದರ್ ಕಂಡೀಷನ್ಸ್, ತುಂಬಾ ಕೋಲ್ಡ್ ಇರ್ಬೋದು, ತುಂಬಾ ಹಾಟ್ ಇರ್ಬೋದು, ವೆದರ್ ಕಂಡೀಷನ್ಸ್ ಇರುತ್ತೆ. ಇನ್ನೊಂದು
ಎದುರುಗಡೆ ಆಕ್ಚುಯಲ್ ಶತ್ರು ಇದ್ದೇ ಇದಾರೆ, ಅದನ್ನ ಏನು ಹೇಳೋ ಅವಶ್ಯಕತೆ ಇಲ್ಲ. ಇನ್ನೊಂದು ಶಸ್ತ್ರ ಏನು ಅಂತಂದ್ರೆ ನಮ್ಮ ಸಂಸಾರ. ನಮ್ಮ ಹಿಂದೆ ಏನ್ ನಡೀತಿದೋ ಅದು ದೊಡ್ಡ ಒಂದು ಕೆಲಸ. ಹೆಂಡತಿ ಮಕ್ಕಳಾಗಿರ್ಬೋದು, ತಂದೆ ತಾಯಿ ಆಗಿರ್ಬೋದು, ದೇಶದ ಜನಗಳ ಒಂದು ಜವಾಬ್ದಾರಿ ಏನಿದೆ ಅದು ಮೂರನೇ ಇದು. ಶತ್ರು ಅಂದ್ರೆ ಭಾರ, ಈ ತರ ಕಮಿಟ್ಮೆಂಟ್ಸ್. ಸೊ ಈ ತರ ಒಂದು ವಿಷಯಗಳನ್ನ ಇಟ್ಕೊಂಡು ಈ ಒಂದು ಸೈನಿಕನ ಒಂದು ನಮ್ಮ ಒಂದು ಜವಾಬ್ದಾರಿಯನ್ನ ನಡೆಸ್ಕೊಡ್ಬೇಕಾಗುತ್ತೆ. ಅದರಿಂದ ಏನೇನ್ ಕಲ್ತ್ಕೋತೀವಿ ಅಂದ್ರೆ ಡಿಸಿಪ್ಲಿನ್ ಹೇಳಿದೀನಿ, ನಾವೆಲ್ಲ ಇದೆ. ಟೀಮ್ ವರ್ಕ್ ಅಂತೂ ತುಂಬಾನೇ ಬೇಕೇ ಅವಶ್ಯಕತೆ ಇದೆ. ಆಮೇಲೆ ನಮ್ದಲ್ಲಿ ಇಂಪಾರ್ಟೆಂಟ್ ಏನು ಅಂತಂದ್ರೆ ಸರ್ವಿಸ್ ಬಿಫೋರ್ ಸೆಲ್ಫ್. ನೇಷನ್ ಕಮ್ಸ್ ಫಸ್ಟ್ ಆಲ್ವೇಸ್ ಅಂಡ್ ಎವ್ರಿ ಟೈಮ್ ಅಂತ ನಮ್ಗೆ. ಅದು ನಮ್ಮ ಈಗ ಡಾಕ್ಟರ್ಗಳು ಇದು ತಗೊಳ್ತಾರಲ್ಲ, ವಚನ ತಗೊಳ್ತಾರಲ್ಲ, ಹಾಗೆ ನಮ್ಗೆ ನಾವು ಆಫೀಸರ್ ಆದಾಗ ಅಥವಾ ಆರ್ಮಿಗೆ ಸೇರಿದಾಗ ನಮ್ಮಲ್ಲಿ ತಗೊಳ್ತಾರೆ ನೇಷನ್ ಕಮ್ಸ್ ಫಸ್ಟ್ ಆಲ್ವೇಸ್ ಅಂಡ್ ಎವ್ರಿ ಟೈಮ್ ಅಂತ. ಮಿಕ್ಕಿದ ಏನೇ ಇರ್ಲಿ, ನಿನ್ನ ಒಂದು ಸುಖ ಶಾಂತಿ ಏನಿದೆ ಅವೆಲ್ಲ ಲಾಸ್ಟ್. ನಿನ್ನ ಸುಖ ಏನಿದೆ, ದೇಶ ಫಸ್ಟ್, ದೇಶದ ಜನತೆ ನೆಕ್ಸ್ಟ್, ಆಮೇಲೆ ನಿಂದು ಅಂತ ಇದೊಂದು ನಾವು ವಚನ ತಗೊಳ್ತೀವಿ. ಹಾಗೇನೆ ದೇಶಭಕ್ತಿ ಬಗ್ಗೆ ನಾವು ಮಾತಾಡಿದ್ವಿ. ಇನ್ನೊಂದು ರೆಸ್ಪಾನ್ಸಿಬಿಲಿಟಿ, ಗ್ರಾಟಿಟ್ಯೂಡ್, ಇದೆಲ್ಲ ಇದೆ. ಗ್ರಾಟಿಟ್ಯೂಡ್ ಒಂದ್ಸರಿ ಹೇಳ್ಬೇಕು ಅಂದ್ರೆ ಅಲ್ಲಿ ರಾಜಸ್ಥಾನ ಅಂತ ಕಡೆ ಎಲ್ಲ ಹೋದಾಗ ಸೈನಿಕರಿಗೆ ಬಹಳ ಸ್ವಲ್ಪ ಗೌರವದಿಂದ ನೋಡ್ಕೋತಾರೆ. ಇಟ್ ಇಸ್ ಕ್ವೈಟ್ ಹಂಬ್ಲಿಂಗ್ ಎಕ್ಸ್ಪೀರಿಯನ್ಸ್ ಫಾರ್ ಆಲ್ ಆಫ್ ಅಸ್. ಚೆನ್ನಾಗಿ ನೋಡ್ಕೋತಾರೆ. ಇನ್ನೂ ಬೇಕಾದಷ್ಟು ಒಬ್ಬ ಸೈನಿಕನ ಅವಳು ಹೇಳ್ತಾ ಇರ್ತೀನಿ, ಸೈನಿಕನ ಜೊತೆ ಕೂತ್ಬಿಟ್ರೆ ನೀವು ದಿನವೆಲ್ಲ ಸ್ಟೋರಿ ಕೇಳ್ತಾ ಇರ್ಬೋದು. ಕೆಲವು ಸ್ಟೋರಿಗಳು ಕೆಲವು ಲಿಮಿಟೆಡ್ ಸ್ಟೋರಿನಲ್ಲೇ ಈ ಒಂದು ಸಾಯಂಕಾಲದ ಕಾರ್ಯಕ್ರಮ ಮುಗಿಸ್ಬೇಕಾಗುತ್ತೆ. ಆದ್ರೆ ಇದೆಲ್ಲ ಆಯ್ತಲ್ಲ, ಇದು ಸೈನಿಕರು ನಿಂತಿದ್ದಾರೆ, ಗಡಿ ಕಾಯ್ತಾ ಇದ್ದಾರೆ, ಅವ್ರ ಜೀವನ ಸ್ಯಾಕ್ರಿಫೈಸ್ ಮಾಡಿದ್ರು, ತ್ಯಾಗ ಮಾಡಿದ್ರು, ಎಲ್ಲ ಸರಿ. ಆದ್ರೆ ಇದನ್ನ ಮುಂದೆ ಯಾರು ಏನ್ ಮಾಡ್ಬೇಕು? ಈಗ ಮುಂದಿನ ಜನರೇಷನ್ ಏನ್ ಮಾಡ್ಬೇಕು? ಈಗ ಮುಂದಿನ ಜನರೇಷನ್ ಅಲ್ಲೂ ಸೈನಿಕರು ಇರಲ್ಲ, ಖಂಡಿತ ಇರ್ತಾರೆ. IIT ಹೋಗೋರು ಯಾರು ಇರಲ್ವಾ? IIT ಹೋಗೋರು ಇರ್ತಾರೆ. ಡಾಕ್ಟರ್ಸ್ ಆಗೋರು ಯಾರು ಇಲ್ವಾ? ಡಾಕ್ಟರ್ಸ್ ಆಗೋಕು ಇರ್ತಾರೆ. ದೇಶ ಬೇಡವಾ? ಖಂಡಿತ ದೇಶ ಬೇಕು. ದೇಶ ಇಲ್ಲದೆ ಮುಂದಿನ ಜನರೇಷನ್ ಹೇಗಿರ್ತಾರೆ? ಓನ್ಲಿ ಡಿಫ್ರೆನ್ಸ್ ಈಸ್, ಈಗಿನ ಜನರೇಷನ್ ಹೇಳೋ ವಿಷಯ ಏನು ಅಂತಂದ್ರೆ, ನಾವು ಕೂಡ, ನೀವು ABCD ಏನ್ ಬೇಕಾದ್ರೆ ಕರ್ಕೊಳ್ಳಿ, ನಾವು ಕೂಡ ಆ 21-22 ವರ್ಷದಲ್ಲಿ ಈಗಿನ 21-22 ವರ್ಷದ ಜನಗಳ ತರನೇ, ಮಕ್ಕಳ ತರನೇ ಯೋಚಿಸ್ತಿದ್ವಿ ನಾವು. ಅವಾಗ 14-15 ವರ್ಷದ ಮಕ್ಕಳು ಈಗಿನ 14-15 ವರ್ಷದ ಮಗಳ ತರನೇ ಯೋಚಿಸ್ತಿದ್ದಾರೆ. ಇಲ್ಲಿ ಏನು ಡಿಫ್ರೆನ್ಸ್ ಇಲ್ಲ. ಡಿಫ್ರೆನ್ಸ್ ಏನು ಅಂತಂದ್ರೆ ಟೆಕ್ನಾಲಜಿ ಅಷ್ಟೇ. ಆರ್ಮಿನೂ ಇರ್ಬೇಕು, ಏರ್ ಫೋರ್ಸು ಇರ್ಬೇಕು, ದೇಶನ ಕಾಪಾಡ್ಬೇಕು, ದೇಶದ ಒಂದು ಗಡುವು ನೋಡ್ಕೋಬೇಕು, ಆಮೇಲೆ ದೇಶದ ಬಾರ್ಡರ್ಸ್ ಚೆಕ್ ಮಾಡ್ಬೇಕು. ನಮ್ಮಲ್ಲಿ ಶತ್ರುಗಳು ಇದ್ದೇ ಇದಾರೆ, ಎಕ್ಸ್ಟರ್ನಲ್ ಶತ್ರುಗಳು ಇದ್ದೇ ಇದಾರೆ, ಇಂಟರ್ನಲ್ ಶತ್ರುಗಳು ಜಾಸ್ತಿ ಮಾಡ್ಕೋಬಾರ್ದು. ದೇಶವನ್ನ ಒಗ್ಗಟ್ಟಾಗಿ ಒಂದಾಗಿ ಇಟ್ಕೊಂಡ್ರೆ ಮಾತ್ರ ಮಿಕ್ಕಿದ್ದೇನಾದ್ರು ನಡಿಬಹುದು. ಸ್ವಾತಂತ್ರ್ಯ ಬೇಕಾದಷ್ಟು ನಮ್ಮ ದೇಶದಲ್ಲಿದೆ. ಈ ಸ್ವಾತಂತ್ರ್ಯನ ಅನುಭವಿಸ್ತಿರೋದ್ರಿಂದ ನಮಗೆ ಸ್ವಾತಂತ್ರ್ಯ ಇರೋದ್ರ ಬಗ್ಗೆ ಗೊತ್ತಾಗ್ತಾ ಇಲ್ಲ. ಬೇರೆ ದೇಶಗಳಿಗೆ ಹೋದಾಗ ಇದ್ರ ಬಗ್ಗೆ ಇನ್ನೂ ಚೆನ್ನಾಗಿ ಗೊತ್ತಾಗತ್ತೆ. ದೇಶಭಕ್ತಿ ಅಥವಾ ಇದು ರಾಷ್ಟ್ರಗೀತೆಗಳು ಹೇಳಿದಾಗ ನಾವ್ಯಾಕೆ ಹೇಳ್ಬೇಕು, ನಾವ್ಯಾಕೆ ಅದನ್ನ ನಿಂತ್ಕೊಂಡೇ ಹೇಳ್ಬೇಕಾ, ಕೂತ್ಕೊಂಡೆ ಯಾಕೆ ಹೇಳ್ಬಾರ್ದು? ಇದೆಲ್ಲ ಏನೋ ವಿಚಾರಗಳು ನಡೀತಾನೆ ಇರುತ್ತೆ. ಈ ವಿಚಾರಗಳು ನಡೀತಾ ಇರ್ಬೇಕು. ಅದರಿಂದಾನೇ ಫ್ರೀಡಮ್ ದ ಒಂದು ಬ್ಯೂಟಿಫುಲ್ ಆಸ್ಪೆಕ್ಟ್ ಇಸ್ ದಟ್ ಯು ಹ್ಯಾವ್ ಟು ಕೀಪ್ ಥಿಂಕಿಂಗ್ ಆಲ್ ದಟ್. ಬಟ್ ಈ ದೇಶದಿಂದ ಹೊರಗಡೆ ದೇಶಕ್ಕೆ ಯಾವಾರು ಹೋದಾಗ ಈ ಒಂದು ಜನಗಣಮನ ಕೇಳಿದಾಗ ನಿಮ್ಮ ಮೇಲೆ ಗೂಸ್ ಬಂಪ್ಸ್ ಬರುತ್ತೆ. ಇಲ್ಲಿ ಎದ್ ನಿಂತ್ಕೊಳ್ದೇ ಇರಬಹುದು, ಬಟ್ ಅಲ್ಲಿ ಖಂಡಿತ ನಿಂತ್ಕೊಂಡಿರೋ ನಾನು ನೋಡಿದೀನಿ. ಆ ಒಂದು ದೇಶದ ಇದು ಬರುತ್ತಲ್ಲ, ಗೂಸ್ ಬಂಪ್ಸ್ ಬರುತ್ತೆ ಮೈ ಮೇಲೆಲ್ಲ, ನೆವರ್ ಹೇಳುತ್ತೆ. ಅಷ್ಟು ಒಂದು ಮನಸ್ಸಿಗೆ ಇದಾಗತ್ತೆ. ಅದು ದಟ್ ಈಸ್ ದಿ ಬ್ಯೂಟಿ ಆಫ್ ರಾಷ್ಟ್ರಗೀತೆ. That is the beauty of Independence Day. That is the beauty of all of us coming together. That is the beauty of all of us sitting together and sharing each other about how to protect, how to grow along with the country, or how to facilitate growth of our country, development of country, and taking pride in the development. ಈಗ 1947ಗೂ ಈಗಕ್ಕೂ ಬಹಳ ಇದಾಗಿದೆ. ನಾವು ನಮ್ಮ ವಯಸ್ಸಲ್ಲಿ ಆರ್ಮಿಲಿ ಇದ್ದಾಗ್ಲೂ ಕೂಡ ನಮ್ಗೆ ರಾತ್ರಿ ಮಾತಾಡ್ಬೇಕಾದ್ರೆ, ಸಂಸಾರ ಜೊತೆ, ಅಪ್ಪ ಅಮ್ಮನ ಜೊತೆ ಮಾತಾಡ್ಬೇಕಾದ್ರೆ ರಾತ್ರಿ 9 ಗಂಟೆವರೆಗೂ ಕಾಯ್ಬೇಕಾಯ್ತು. 10 ಕಿಲೋಮೀಟರ್ ಹೋಗ್ಬೇಕಾಯ್ತು ಕತ್ಲಲ್ಲಿ. ಅಲ್ಲಿ 9 ಗಂಟೆ ಆದ್ಮೇಲೆ ಫೋನು ಮಾಡಿ ಪಕ್ಕದ ಮನೆಯವ್ರಿಗೆ ಹೇಳಿ, ಅವರು ಏನಾರ ಮಲಗಿಲ್ಲ ಅಂದ್ರೆ ಅವ್ರು ಬಂದು, ಅವರು ನಮ್ ತಂದೆ ತಾಯಿನ ಕರೆದು ಅವ್ರ ಫೋನ್ ಎತ್ತಿ ಮಾತಾಡ್ಬೇಕಾಯ್ತು. ಈಗ ಆತರ ಅಲ್ಲ, ಎಲ್ಲಿ ಕೂತ್ರೆ ಎಲ್ಲಿ ನಿಂತ್ರೇನೋ ಮಾತಾಡ್ಬೋದು. ಸೊ ಟೆಕ್ನಾಲಜಿ ಹ್ಯಾಸ್ ಚೇಂಜ್ ಫಾರ್ ವಿ ಹ್ಯಾವ್ ಟು ಮೇಕ್ ಪಾಸಿಟಿವ್ ಯೂಸ್ ಆಫ್ ಇಟ್. ಅದ್ರಿಂದಾನೆ ಎಲ್ಲಾ ಕಷ್ಟಗಳು ನಾವು ಮಾಡಿದೀವಿ ಅಷ್ಟೇ. ಬಟ್ ಥಾಟ್ ಪ್ರೊಸೆಸ್ ಅಲ್ಲಿ, ಥಿಂಕಿಂಗ್ ಅಲ್ಲಿ ಏನೂ ಇರ್ಲಿಲ್ಲ, ಕಮ್ಮಿ ಇರ್ಲಿಲ್ಲ. ನಾವುಗಳು ಕೂಡ ನಮ್ಮ ಜನರೇಷನ್ ಆಗ್ಲಿ, ನಮ್ಮ ತಂದೆ ತಾತ ಅಥವಾ ಮುತ್ತಾತನ ಜನರೇಷನ್ ಆಗ್ಲಿ, ಯಾವ ಜನರೇಷನ್ ಅಲ್ಲೂ ದೇಶದ ಬಗ್ಗೆ ಆಗ್ಲಿ, ದೇಶದ ಬೆಳವಣಿಗೆ ಬಗ್ಗೆ ಆಗ್ಲಿ, ಅಥವಾ ಕೆಲವು ವಿಷಯಗಳಲ್ಲಿ ಚೇಂಜಸ್ ಆಗ್ಬೇಕಾಗಿರೋ ಬಗ್ಗೆ ಆಗ್ಲಿ ಯಾವ ರೀತಿಯ ಅನುಮಾನ ಕೂಡ ಯಾರಿಗೂ ಇರಲಿಲ್ಲ. ಹಾಗೇನೆ
ಮುಂದಿನ ಜನರೇಷನ್ ಕೂಡ ಈ ಒಂದು ದೇಶನ ಒಗ್ಗಟ್ಟಾಗಿಡ್ಬೇಕು. ಈ ದೇಶದ ಒಂದು ಘನತೆ ಗೌರವ ಏನಿದೆ ಅದನ್ನ ಕಾಪಾಡ್ಬೇಕು. ನಾನು ಯಾವಾಗ್ಲೂ ಭಾಷಣದಲ್ಲಿ ಒಂದು ಮಾತು ಕಡೆಗೆ ಹೇಳ್ತೀನಿ, ಈಗಿನ ಕಾಲದ ಮಕ್ಕಳಿಗೆ ನೀವ್ ಏನೇ ಮಾತಾಡಿ ನಿಮ್ಮ ಸ್ವಾತಂತ್ರ್ಯ ಚೆನ್ನಾಗಿ ಯೂಸ್ ಮಾಡ್ಕೊಳ್ಳಿ, ಆದ್ರೆ ದಯವಿಟ್ಟು ದೇಶದ ವಿರುದ್ಧವಾಗಿ ಫೇಸ್ಬುಕ್ ಅಲ್ಲಾಗ್ಲಿ ಇನ್ಸ್ಟಾಗ್ರಾಮ್ ಅಲ್ಲಾಗ್ಲಿ ಅಥವಾ ಇದ್ರಲ್ಲಾಗಿ ಬರೀಬೇಡಿ. ಯಾಕೆಂದ್ರೆ ಅದನ್ನ ಲಕ್ಷಾಂತರ ಜನ ನೋಡ್ತಾರೆ ಅಂತ ನನ್ನ ಒಂದು ರಿಕ್ವೆಸ್ಟ್ ಮಾಡ್ಕೋತಾ ಇರ್ತೀನಿ. ಅದೇನು ಸ್ವಾತಂತ್ರ್ಯಕ್ಕೆ ಧಕ್ಕೆ ಮಾಡ್ಕೊಂಡು ಅದನ್ನೆಲ್ಲ ಮಾಡಿ ಅಂತ ಹೇಳ್ತಾರೆ. ನಿಮ್ಮ ಸ್ವಾತಂತ್ರ್ಯಗಳನ್ನ ಅವ್ರವ್ರು ಯೂಸ್ ಮಾಡ್ಕೊಳ್ಳಿ, ಆದ್ರೆ ದೇಶದ ಬಗ್ಗೆ ಎಷ್ಟು ಗೌರವ ಸಿಗತ್ತೋ ಅಷ್ಟು ಗೌರವ ಮಾಡ್ಬೇಕು. ಯಾಕಂದ್ರೆ ದೇಶದ ಒಂದು ಸ್ವಾತಂತ್ರ್ಯ ಏನಿದೆ ಅದನ್ನ ಕಾಪಾಡ್ಕೊಳ್ಳೋದು ಮುಂದಿನ ಜನರೇಷನ್ಗೆನೆ ಇರೋದು. ಇನ್ನು 200 years ಆದ್ಮೇಲೆ ಎಷ್ಟು ಕಷ್ಟಪಟ್ರು ಯಾರಿದ್ರು ಅಂತಾನು ಗೊತ್ತಾಗಲ್ಲ, ಆದ್ರೆ ದೇಶ ಮಾತ್ರ ಇರುತ್ತೆ. ಆ ದೇಶನ ಇನ್ನು ಬೆಳವಣಿಗೆ ಮಾಡ್ಕೊಂಡು ಹೋಗ್ಬೇಕು. ಇವತ್ತಿರೋ ಜನರೇಷನ್ ನಾಳೆ ಜನರೇಷನ್ ಜೊತೆ ಚಿಕ್ಕದಾಗತ್ತೆ, ತಿರ್ಗಾ ಆ ಜನರೇಷನ್ ದೊಡ್ಡದಾಗತ್ತೆ, ತಿರ್ಗಾ ಇನ್ನೊಂದು ಜನರೇಷನ್ ಬರುತ್ತೆ, ಇದು ಚಿಕ್ಕದಾಗತ್ತೆ. ಸೊ ಜನರೇಷನ್ ಇಸ್ ಆಲ್ ABCD ವಿಲ್ ಬಿ ಗೋಯಿಂಗ್ ಆನ್ ಫಾರ್ ಎವರ್. ಆದ್ರಿಂದ ಈ ಒಂದು ಮುಂದಿನ ಜನರೇಷನ್ ಈ ತರ ಒಂದು ಕಾರ್ಯಕ್ರಮದಿಂದ ತಿಳ್ಕೊಂಡು ಒಂದು ಒಳ್ಳೆ ಪಾಠವನ್ನ ಕಲಿತು ದೇಶದ ಮೇಲೆ ಘನತೆ ಗೌರವವನ್ನ ಬೆಳೆಸ್ಕೊಂಡು ಮುಂದುವರಿಬೇಕು. ಅವಾಗ್ಲೇನೆ ಇದಕ್ಕೆ ಒಂದು ಉತ್ತಮ ಭವಿಷ್ಯ ಇರೋದು. ಇವತ್ತು ಏನಿದೆಯೋ ಅದು ಕಷ್ಟಪಟ್ಟು ಇಲ್ಲಿವರೆಗೂ ಬಂದಿದೀವಿ, ಇದನ್ನ ಮುಂದುವರಿಸ್ಬೇಕು ಅಂತಿರೋದು. ನೀವು ಮುಂದುವರ್ಸ್ಕೊಂಡು ಎಲ್ಲಿ ಬೇಕಾದ್ರೂ ತಗೊಂಡ್ ಹೋಗ್ಬೋದು. ಇದುವರೆಗೂ ಈಗ ಚಂದ್ರನವರೆಗೂ ಹೋಗಿದೀವಿ, ಮುಂದೆ ಸೂರ್ಯನವರೆಗೂ ಕರ್ಕೊಂಡು ಹೋಗಿ, ಯಾವ ರೀತಿಯಂತ ಪ್ರಾಬ್ಲಮ್ ಇಲ್ಲ. ಈ ಒಂದು ಅವಕಾಶ ಕೊಟ್ರಿ. ಒಬ್ಬ ಸೈನಿಕನಾಗಿ ನಾನು ಬಹಳ ಹೆಮ್ಮೆಯಿಂದ ಇದನ್ನ ಒಂದು ದೊಡ್ಡ ಗೌರವ ಅನ್ಕೋತೀನಿ, ಒಂದು ಪುಣ್ಯ ಕೆಲಸ ಅನ್ಕೋತೀನಿ. ಒಂದು 50 ನಿಮಿಷ ಮಾತಾಡೋ ಒಂದು ಅವಕಾಶ ಮಾಡಿಕೊಟ್ರಿ. ಮೈತ್ರಿ ಪ್ರತಿಷ್ಠಾನಕ್ಕೆ, ಶ್ರೀ ಗಣಪತಿ ಹೆಗಡೆ ಅವರಿಗೆ ಮತ್ತು ಎಲ್ಲ ಟೀಮ್ಗೂ ನನ್ನ ನಮಸ್ಕಾರಗಳು. ಜೈ ಹಿಂದ್ ಅಂಡ್ ಜೈ ಭಾರತ್ ಮಾತಾ. ಧನ್ಯವಾದಗಳು ಮಹೋದಯ. ಸೊಗಸಾಗಿ ಇವತ್ತು ಒಟ್ಟಾರೆ ಏನ್ ಹೇಳತ್ರಿ ತಾವು ವಿಷಯ ತಿಳಿಸ್ಕೊಟ್ರಿ ಅಂತ ಹೇಳಿದ್ರೆ, ಒಬ್ಬ ಯೋಧನಿಗೂ ಮತ್ತೆ ಕಾಮನ್ ಮೆನ್ಗೂ ಇರುವ ವ್ಯತ್ಯಾಸಗಳೇನು, ವೃತ್ತಿ ತ್ಯಾಗಗಳೇನು, ಕುಟುಂಬಗಳ ತ್ಯಾಗ ಏನು, ದೇಶಕ್ಕಾಗಿ ದೇಶದ ಭದ್ರತೆಗಾಗಿ ಒಬ್ಬ ಯೋಧ ಯೋಧನಲ್ಲಿ ಇರುವಂತಹ ಶಿಸ್ತು ಏನು, ಯೋಧ ಅಂದ್ರೆ ತ್ಯಾಗ ಅಂತ ಹೇಳ್ತೀವಿ, ಆದ್ರೆ ನಿಜವಾದ ತ್ಯಾಗ ಅಂದ್ರೆ ಏನು, ಆ ನಂಬಿಕೆ ಹೇಗಿರ್ಬೇಕು, ಸ್ನೇಹ ಹೇಗಿರ್ಬೇಕು, ಆ ಬಾಂಡೇಜ್ ಹೇಗಿರುತ್ತೆ, ಇದೆಲ್ಲದ್ರ ಬಗ್ಗೆ ಬಹಳ ವಿಸ್ತಾರವಾಗಿ ತಿಳಿಸಿಕೊಟ್ರಿ. ಧನ್ಯವಾದಗಳು. ಮೈತ್ರಿ ಪ್ರತಿಷ್ಠಾನದ ಪರವಾಗಿ ತಮಗೆ ಹೃತ್ಪೂರ್ವಕವಾದ ಧನ್ಯವಾದಗಳನ್ನ ಅರ್ಪಿಸುತ್ತಾ ಈಗ ಸಂಧ್ಯಾ ಮಾಧುರ್ಯ ಅಂದ್ರೆ ಶ್ರಾವಣ ಸಂಸ್ಕೃತಂ ಕಾರ್ಯಕ್ರಮ ಮುಂದುವರಿಯಲಿದೆ. ಧನ್ಯವಾದಗಳು. ನಮಸ್ಕಾರ. ಥ್ಯಾಂಕ್ ಯು ಸೋ ಮಚ್. ನಮೋ ನಮಃ. ಮೈತ್ರಿ ಸಂಸ್ಕೃತಿ ಪ್ರತಿಷ್ಠಾನದಿಂದ ಆಯೋಜನೆಗೊಂಡಿರುವಂತಹ ಶ್ರಾವಣ ಸಂಸ್ಕೃತಂ ಕಾರ್ಯಕ್ರಮಕ್ಕೆ ಸರ್ವರಿಗೂ ಆತ್ಮೀಯವಾದ ಸ್ವಾಗತ. ಕಾರ್ಯಕ್ರಮವನ್ನ ಸಂಸ್ಕೃತ ಗೀತೆಯೊಂದಿಗೆ ಆರಂಭಿಸೋಣ. ಗಾಯನ ಪ್ರಸ್ತುತಿ ಶ್ರೀಮತಿ ಭವಾನಿ ಹೆಗಡೆ ಅವರಿಂದ. ಸರ್ವೇಷಾಂ ನೋ ಜನನಿ ಭಾರತ ಧರಣಿ ಸರ್ವೇಷಾಂ ನೋ ಜನನಿ
ಮಾತರಂ ವಂದೇ ಮಾತರಂ ಸುಜಲಾಂ ಸುಫಲಾಂ ಮಲಯಜ ಶೀತಲಾಂ